ನಾಗರಿಕರ ಸಮಯ ಹಾಳು ಮಾಡಿದ ಪೂಜಮ್ಮ ಪೌರರಿಗೆ, ನಾಗರಿಕರ ಸಮಯದಿಂದ ಆಯುಕ್ತರಿಗೆ, ಆರಿಸಿ ಕಳಿಸಿದ ಮಹಾನಗರ ಪಾಲಿಕೆ ಸದಸ್ಯರಿಗೆ, ಆರಿಸಿ ಕಳಿಸಿದ ಮಹಾನಗರ ಪಾಲಿಕೆ ಸದಸ್ಯರಿಗೆ, ಈ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆದಂತ ಸದಸ್ಯರಿಗೆ, ಪಾಲಿಕೆ ಸದಸ್ಯರಿಗೆ. ಆತ್ಮೀಯ ಜನಕನ್ನಡ ಮಾಧ್ಯಮ ವೀಕ್ಷಕರೇ, ಶಿವಶಂಕರ್ ಡಿ ಐಹೊಳಿ ಮತ್ತು ಜಗದೀಶ್ ಉಣ್ಕಲ್ ನಿಮ್ಮನ್ನ ಸ್ವಾಗತ ಮಾಡ್ತಾ ಇದ್ದೇವೆ. ಹುಬ್ಬಳ್ಳಿಯ HDMC ಕಚೇರಿ ಮುಖ್ಯ ಕಚೇರಿ ನಾವು ಸಭಾಂಗಣದಲ್ಲಿದ್ದೇವೆ. ಇವತ್ತು ಬಜೆಟ್ ಕುರಿತು 2025-26ನೇ ಆಯವ್ಯಯದ ಜನಾಭಿಪ್ರಾಯ ಸಂಗ್ರಹಣೆ ನಡೆಯಿತು. ಅದರಲ್ಲಿ ಪೂಜ್ಯ ಮಹಾಪೌರರು ಇದ್ರು ಮತ್ತು ಇತರೆ ಹಿರಿಯ ಅಧಿಕಾರಿಗಳು ಇದ್ರು. ಬನ್ನಿ ಹಾಗಿದ್ರೆ ವಿವಿಧ ಸಂಘಟನೆಗಳಿಂದ ವಿವಿಧ ಮುಖಂಡರು ಏನೆಲ್ಲ ಹೇಳ್ತಾರೆ ಅದ್ರ ಬಗ್ಗೆ ಅಂತ ಕೇಳೋಣ. ನಮಸ್ಕಾರ ಸರ್. ನಾನು ರೇವಣ್ ಸಿದ್ದಪ್ಪ ಹುಬ್ಬಳ್ಳಿ ಅಂತ ಆಮ್ ಆದ್ಮಿ ಪಕ್ಷದ ಧಾರವಾಡ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷನಾಗಿದ್ದೇನೆ. ಈ ಬಜೆಟ್ ಪೂರ್ವ ಸಮಾಲೋಚನಾ ಸಭೆಯಲ್ಲಿ ನಾನು ಭಾಗವಹಿಸಿ ಮಹಾನಗರ ಪಾಲಿಕೆಗೆ ಕಳೆದ ಬಾರಿಯೂ ಕೂಡ ನಾನು ಕೆಲವೊಂದು ಸಲಹೆಗಳನ್ನು ಕೊಟ್ಟಿದ್ದೆ. ಅವು ಈಡೇರಿಲ್ಲ. ಮತ್ತೆ ಇವತ್ತು ನಾನು ಏನು ಹೇಳಿದೆ ಅಂದ್ರೆ, ಈಗ ಹೆಂಗೆ ಬ್ಯಾಂಕಿನಲ್ಲಿ ದುಡ್ಡು ತೆಗೆದ್ರೆ ಹೆಂಗೆ ಮೆಸೇಜ್ ಬರ್ತದೆ, ಆ ಥರ ನಿಮ್ದು ಪ್ರತಿ ವರ್ಷ ನಮ್ಮ PID ನಂಬರ್ ಇರ್ತದೆ, ನಮ್ಮ ಫೋನ್ ನಂಬರ್ ಇರ್ತದೆ. ನಿಮ್ಮ ಕಡೆ ಫೆಬ್ರವರಿಯಿಂದ ನೀವು ಒಂದು ಮೆಸೇಜ್ ಕಳಿಸ್ಬೇಕ, ಇಂಥ ತಾರೀಕಿಗೆ ನಿಮ್ದು ಟ್ಯಾಕ್ಸ್ ಅದ, ನೀವು ದಯವಿಟ್ಟು ಪೇ ಮಾಡ್ರಿ, ನಿಮ್ಗೆ ಡಿಸ್ಕೌಂಟ್ ಕೊಡ್ತೀವಿ, ಇದ್ರ ಲೇಟ್ ಮಾಡಿದ್ರೆ ದಂಡ ಹಾಕ್ತಿವಿ ಅಂದ್ರೆ ಅದನ್ನ ರಿಮೈಂಡ್ ಮಾಡುವಂತ ಅಲರ್ಟ್ SMS ಕಳಿಸ್ಬೇಕು. ಜೊತೆಗೆ ಈ ತೆರಿಗೆ ತುಂಬುವ ವ್ಯವಸ್ಥೆಯನ್ನ ಈ ಗೂಗಲ್ ಪೇ, ಫೋನ್ ಪೇ ಏನದಾವ ಅಂತದ್ರಲ್ಲಿನೂ ಮಾಡಿಬಿಟ್ರೆ ಜನರಿಗೆ ಬಹಳ ಅನುಕೂಲ ಆಗ್ತೈತಿ ಅನ್ನೋ ಒಂದು ಸಲಹೆಯನ್ನು ಕೊಟ್ಟೆ. ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಹುಸೇನ್ ಬಾಷಾ ತಳೆವಾಡ ಅಂತ ಹೇಳಿ. ನಾನು ಆಮ್ ಆದ್ಮಿ ಪಾರ್ಟಿ ಮೈನಾರಿಟಿ ಪ್ರೆಸಿಡೆಂಟ್. ನಾನು ಹೇಳಿದೆ ಅಂದ್ರೆ, ಈ ಹುಬ್ಬಳ್ಳಿ ಧಾರವಾಡದಲ್ಲಿರುವಂತ ಮಹಾನಗರ ಪಾಲಿಕೆಯ ಏನೇನು ಲೇಔಟ್ಗಳದಾವು ಅದರಲ್ಲಿ ಜನರಿಗೆ ಅವರು ಅನಧಿಕೃತವಾಗಿ ಇಟ್ಟಂಗಿಟ್ಟಾರ. ಯಾಕಂತಂದ್ರೆ ಈ ಕಡೆ ಅವರು ಹೊಳಿನ ಕಾಲನೆಲ್ಲ ಹಳನ ಕಾಲನ ಅದಾರ ಅಂತ ಎಲ್ಲಾ ನಿವಾಸಿಗಳಿಗೆ ಅವ್ರಿಗೆ ಖರೀದಿ ಹಾಕಿ ಕೊಟ್ರಪ್ಪ ಅಂತಂದ್ರೆ ಪಾಲಿಕೆ ಆದಾಯನೂ ಬರ್ತೈತಿ, ಅವ್ರಿಗೆ ಮೂಲ ಸೂರನ್ನ ಕಲ್ಪಿಸ್ಕೊಟ್ಟಂತ ಹೆಬ್ಬಗಳಿಗೆ ನಮ್ಮ ಇದಕ್ಕೆ ಬರ್ತಂತ ಹೇಳಿದೀವಿ. ಇದ್ರ ಜೊತೆಗೇನು ಈ ಪಾಲಿಕೆ ವರಮಾನ ಸಲುವಾಗಿ ಹೇಳ್ಬೇಕಂತಂದ್ರೆ, ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಖಾಲಿ ಸೈಡ್ ಸಾಕಷ್ಟು ಬಿದ್ದಾವು. ಅದನ್ನ ಅವ್ರಿಗೆ ಒಂದು ನಿಗದಿಪಡಿಸಿ ಈ ಖರೀದಿ ಆದ್ಮೇಲೆ ಈ ಪ್ಲಾಟ್ ಖರೀದಿ ಆದ್ಮೇಲೆ 1 ವರ್ಷ ಅಥವಾ 2 ವರ್ಷ ಕಾಲ ನಿಗದಿ ಮಾಡಿ ಅಷ್ಟೊಳಗೆ ಅವ್ರ ಮನಿ ಕಟ್ಟಲಿಲ್ಲಪ್ಪ ಅಂತಂದ್ರೆ ಅವ್ರಿಗೆ 1 ರಿಂದ 2 ಪಟ್ಟು ಅಥವಾ 3 ಪಟ್ಟು ದಂಡ ಹಾಕಿ, ಅಥವಾ ಅದು ಬಗ್ಲಿಲ್ಲಪ್ಪ ಅಂತಂದ್ರೆ ಅದನ್ನ ಪಾಲಿಕೆಗೆ ಹಸ್ತಾಂತರ ಮಾಡ್ಕೊಳ್ಳುವಂತ ವ್ಯವಸ್ಥೆ ಮಾಡ್ರಿ ಅಂತ ನಾವು ಸಲಹೆ ಸೂಚನೆ ಕೊಟ್ಟಿದ್ದೀವಿ. ಇಷ್ಟಕ್ಕೆ ಅವರು ಸ್ಪಂದಿಸ್ತೀವಿ ಅಂತ ಹೇಳಿದಾರೆ. ನೋಡ್ಬೇಕು ಸರ್. ಥ್ಯಾಂಕ್ ಯು. ಓಕೆ. ನನ್ನ ಹೆಸರು ಪ್ರಶಾಂತ್ ಆರ್ಕೆ ಅಂತ ಹೇಳಿ, ಚಲನಚಿತ್ರ ನಟ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸಂಘದ ಧಾರವಾಡ ಜಿಲ್ಲಾಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ. ನಾನೇನ್ ಸಜೆಷನ್ ಕೊಡತ್ತೀನಿ ಅಂತಂದ್ರೆ, ಇವತ್ತಿನ ದಿವಸ ದೊಡ್ಡ ದೊಡ್ಡ ಡೆವಲಪರ್ಸ್ ಇದ್ದಾರೆ. ಸುಮಾರು ಒಂದು ಸೈಟ್ ಇಂದ 10,000 ರೂಪಾಯಿ ತೆರಿಗೆ ಕಲೆಕ್ಷನ್ ಆಕೈತಿ. ಇಂಥದ್ದು ಒಂದು 60 ಲೇಔಟ್ ಅಂದ್ರೆ ಸುಮಾರು ಒಂದು 75 ಕೋಟಿ ರೂಪಾಯಿ ಕಲೆಕ್ಷನ್ ಆಗ್ತೈತಿ. ನೀವು ಯಾಕೆ ಪ್ರತಿ ವರ್ಷ ಇಷ್ಟು ಕಲೆಕ್ಷನ್, ನೀವ್ ಯಾಕೆ ಅಲ್ಲಿ ಹೋಗಿ ಅವ್ರಿಗೆ ಡೆವಲಪರ್ಸ್ ಕಡೆ ಹೋಗಿ ಕೇಳುದಿಲ್ಲ? ಅಂತ ಲೇಔಟ್ಗೆ ಹೋಗಿ ನೀವ್ ಯಾಕೆ ಅದನ್ನ ತಗೊಳುದಿಲ್ಲ, ತೆರಿಗೆ ಪಾವತಿ ಮಾಡ್ಕೊಳ್ಳೋದಿಲ್ಲ? ಮತ್ತೆ ತೆರಿಗೆ ಪಾವತಿ ಮಾಡೋದು ಒಂದು, ಖಾತಾ ಬದಲಾವಣೆ ಅಂತಾಗ್ಲಿ ಸಣ್ಣ ಪುಟ್ಟ ಯಾವುದೇ ಖುದ್ದು ಕೊರತೆ ಪಾಲಿಕೆ ಜೋನಲ್ಗೆ ಹೋದ್ರೆ ಇವರು 1 ರಿಂದ 2,500-3,000 ರೂಪಾಯಿ ತಗೋತಾರ. ಅದನ್ನ ಬಂದ್ ಮಾಡಿಸ್ಬೇಕು. ಆಮೇಲೆ CTS ಅಲ್ಲಿ ಖರೀದಿ ಆದ್ಮೇಲೆ ಸೇಲ್ಡೆಡ್ ಆಟೋಮೆಟಿಕ್ ಅವ್ರ ಹೆಸರಲ್ಲಿ ಕೊಡಂಗಿಲ್ಲ. CTS ಒಳಗಡೆ 1,000 ರೂಪಾಯಿ ತಗೋತಾರ ದುಡ್ಡು. ಯಾಕೆ ತಗೋತಾರ ದುಡ್ಡನ್ನ? ಅದನ್ನ ತಗೊಳ್ಳೋದು ಬಂದ್ ಮಾಡ್ರಿ. ಈ ಪಾಲಿಕೆ ಟ್ಯಾಕ್ಸ್ ಕಿರೆ ಹೆಚ್ಚು ಈ ಇವನ್ನೇ ಹೆಚ್ಚಿಗೆ ಆಗ್ತಿದೆ. ಅದಕ್ಕೋದೇನೋ ಒಂದು ಒಳ್ಳೇದನ್ನ ನೀವು ವ್ಯವಸ್ಥೆ ಮಾಡಿಸ್ರಿ. ಮತ್ ಪಾಲಿಕೆ ಸಿಬ್ಬಂದಿಗಳನ್ನ ಸಿಕ್ಕಾಪಟ್ಟೆ ಕೊರತೆ ಇದಾವ್ರಿ ಪಾಲಿಕೆ ಸಿಬ್ಬಂದಿ. ಅವ್ರನ್ನೆಲ್ಲ ನೀವು ಎಲ್ಲಾ ಏರಿಯಾದಲ್ಲಿ ಒಬ್ಬೊಬ್ಬರಿಗೆ ಕಳಿಸ್ರಿ. ಅವ್ರೊಂದು 50 ಟ್ಯಾಕ್ಸ್ ಪಾವತಿ ಹಿಡ್ಕೊಂಡು ಅಡ್ಡಾಡಿ ಸುತ್ತ ಹಾಕಿ ಬಂದ್ಬಿಡ್ತಾರೆ. ಮತ್ ಪಾಲಿಕೆ ಕಲೆಕ್ಷನ್ ಹೆಂಗ್ ಆಗ್ಬೇಕಿರೋದು? ಆಗುದಿಲ್ಲ ತೆರಿಗೆ. ಸೊ ಇದನ್ನ ಈ ವ್ಯವಸ್ಥೆ ಮಾಡಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊತೀನಿ. ಕನ್ನಡ ಜನ ಟಿವಿಗೆ ಹೃದಯಪೂರ್ವಕ ಧನ್ಯವಾದ ಸಲ್ಲಿಸ್ತೇವೆ. ಯಾಕಂದ್ರೆ ಈ ವಾಹಿನಿಯ ಏನು ತಾವು ಕೂಡ ಸದಸ್ಯರಿದ್ದೀರಿ, ತಾವು ಕೂಡ ಮಹಾನಗರ ಪಾಲಿಕೆಗೆ ಒಳ್ಳೆ ಸಲಹೆಗಳನ್ನ ಹೋದ ಬಾರಿನೂ ಕೊಟ್ಟಿದ್ರಿ, ಈ ಬಾರಿನೂ ಕೊಟ್ಟಿದ್ರಿ. ನಾವು ಹೋದ ಬಾರಿ ಏನ್ ಸಲಹೆಯನ್ನು ಕೊಟ್ಟಿದ್ದೇವೆ ಅಂತಂದ್ರ, ಏನು ಕಾರ್ಪೊರೇಷನ್ ಗಾರ್ಡನ್ಗಳು ಅದಾವು, ಉದ್ಯಾನವನಗಳು ಅದಾವು, ಅದನ್ನ ಸಂಪೂರ್ಣವಾಗಿ ವಿಫಲರಾಗಿದ್ರಿ. ಅದನ್ನ ಕಾಯಕ್ ಹೋಗತ್ತಿಲ್ಲ, ನಿಮ್ಗ ಅದನ್ನ ನಿರ್ವಹಣೆನೂ ಮಾಡಕ್ ಆಗತ್ತಿಲ್ಲ. ಒಂದೊಂದು ಗಾರ್ಡನಿಗೆ ಒಂದೊಂದು ನಂದಿನಿ ಕೇಂದ್ರ ಹಾಲು ಏನು ಉತ್ಪಾದನೆ ಮಾರುಕಟ್ಟೆ ಕರ್ನಾಟಕ ರಾಜ್ಯ ಸರ್ಕಾರದ ಐತಿ. ಹಾಗೂ ನಮ್ಮದೇ ನಂದಿನಿ ಅದನ್ನ ಪ್ರಮೋಟ್ ಮಾಡಿದಂಗೂ ಆಗ್ತೈತಿ. ಆಮೇಲೆ ನಮ್ಮ ಕಾರ್ಪೊರೇಷನ್ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಆದಾಯನೂ ಬರ್ತೈತಿ ಅನ್ನುವಂತ ರೀತಿಯಲ್ಲಿ
ಆಮೇಲೆ ಅದನ್ನ ಏನು ಮೇಂಟೆನೆನ್ಸ್ ಮಾಡ್ಬೇಕಲ್ಲ, ಅದನ್ನ ಏನು ಬಾಡಿಗೆ ತಗೊಂಡಿರ್ತಾರ ಅವ್ರ ಮೇಲೆ ನೀವು ಜವಾಬ್ದಾರಿ ಹಾಕಿದ್ರೆ ಅದನ್ನು ಕೂಡ ನೀವೇ ನಿರ್ವಹಣೆ ಮಾಡ್ತಾರ. ಮತ್ತು ಮಹಾನಗರ ಪಾಲಿಕೆಗೆ ಬಾಡಿಗೆ ಬರ್ತೈತೆ ಅನ್ನುವಂಥದ್ದು ಹೋದ್ ಸಲನು ಸಲಹೆ ಕೊಟ್ಟಿದ್ವಿ. ಆ ಸಲಹೆನ ಈ ಸಲನಾದ್ರೂ ಇಂಪ್ಲಿಮೆಂಟೇಷನ್ ಮಾಡ್ಬೇಕನ್ನುವಂಥದ್ದು ತಮ್ಮ ವಾಹಿನಿ ಮೂಲಕ ಒತ್ತಾಯನೂ ಕೂಡ ಮಾಡ್ತಾ ಇದ್ದೀವಿ. ಅದನ್ನ ಈಗಾಗಲೇ ರಮಣ ಬಡಿಗರ್ ಪೂಜ್ಯ ಮಹಾಪೌರರು ಏನ್ ಹೇಳಿದ್ದಾರೆ, ಖಂಡಿತವಾಗ್ಲೂ ಈ ಸಲ ಬಜೆಟ್ ನಲ್ಲಿ ನಾವು ಅದನ್ನ ಜಾರಿಗೆ ತರ್ತೀವಿ ಅನ್ನುವಂತ ಮಾತು ಒತ್ತಾಯ ಪೂರ್ವಕವಾಗಿ ಹೇಳಿದ್ದಾರೆ. ಆಮೇಲೆ ಇನ್ನೂ ಒಂದು ಮುತುವರ್ಜಿ ವಹಿಸಿ ಹೇಳ್ಬೇಕಂತಂದ್ರೆ, ಹಲವು ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕಟ್ಟಡಗಳು ಇಂಥ ದುರ್ಸ್ಥಿತಿ ಅಂದ್ರೆ ಆ ಕಟ್ಟಡಗಳಲ್ಲಿ ಬಿಲ್ಡಿಂಗ್ ಗಳ ಕಟ್ಟಿದ್ದಾರೆ. ಕೆಲವೊಬ್ರು ಏನು ಬಂಡವಾಳಶಾಹಿಗಳು ಅದನ್ನ ಅನಧಿಕೃತವಾಗಿ ಅಕ್ರಮವಾಗಿ ಉದ್ಯಾನವನಗಳನ್ನ ಅಕ್ರಮವಾಗಿ ಇದನ್ನ ಮಾಡಿಬಿಟ್ಟಿದ್ದಾರೆ. ಮಹಾನಗರ ಪಾಲಿಕೆ ಗಮನಕ್ಕೆ ಕೂಡ ಬರಲಾರದ ಬಿಲ್ಡಿಂಗ್ ಗಳು ಕಟ್ಟಿದ್ದಾರೆ. ಸೊ ಅದನ್ನ ನೀವು ಹೆಂಗ ಕಟ್ಟಕ್ಕೆ ಪರ್ಮಿಷನ್ ಕೊಟ್ಟಿರಿ ಅನ್ನುವಂಥದ್ದು ಕೂಡ ನಾನು ವಿಷಯ ರೇಸ್ ಮಾಡಿದಾಗ, ಇಲ್ಲ ಅವನು ಕೂಡಲೇ ನಾವು ತೆರವುಗೊಳಿಸುವಂತ ವ್ಯವಸ್ಥೆ ಕೂಡ ಮಾಡ್ತೀವಿ ಅನ್ನುವಂಥದ್ದು ಹೇಳಿದ್ದಾರೆ. ಮತ್ತು ಮುಖ್ಯ ಲೆಕ್ಕಾಧಿಕಾರಿಗಳು ಒಪ್ಕೊಂಡಿದ್ದಾರೆ. ಕೇವಲ ಉದ್ಯಾನವನ ಮಾತ್ರ ಅಲ್ಲ, ಸಾಕಷ್ಟು ಹಲವಾರು ಜಾಗಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಅನಧಿಕೃತವಾದ ಕಟ್ಟಡಗಳು ಅದಾವಂತೇಳಿ ಅವರು ಮಹಾನಗರ ಪಾಲಿಕೆ ಮುಖಾಂತರ ಸರ್ವೆ ಮಾಡಿ ಆ ಕಾರ್ಯ ಪ್ರಗತಿಯಲ್ಲಿದೆ ಅಂತ ಹೇಳಿದ್ದಾರೆ. ಅದನ್ನ ನಾವು ಏನಂತಂದ್ರೆ ಈಗ ಎಲ್ಲಾ ವಿಚಾರನೂ ಹೆಂಗಿರತ್ರಿ, ಒಮ್ಮೆ ಏಕಾಸಿತ ಆಗುದಿಲ್ಲ. ಯಾಕಂದ್ರೆ ಸ್ಟಾಫ್ ಗಳದ ನಮ್ಗೆ ನಿಮಗೆ ಗೊತ್ತಿರುವಂತ ವಿಚಾರನೆ ಇದೆ. ಅವರಲ್ಲಿ 100 ಮಂದಿ ಕೆಲಸ ಮಾಡೋರು 5 ಮಂದಿ ಆಗೋದಿಲ್ಲ. ಅದಕ್ಕೆ ಒಂದು ವಾರದ ಗಡುವು ಕೊಟ್ಟಿದ್ದೀವಿ. ಏನಂದ್ರೆ ತಾವ್ ಹೇಳಿದ ಅಕ್ಷರಶಃ ಸತ್ಯ. ಏನು ಮಹಾನಗರ ಪಾಲಿಕೆ ಆಸ್ತಿಗಳದಾವು, ಡಾಂಬಾಚಾರಕ್ಕೆ ಯಾವ್ದೇ ಒಂದು ರಾಜಕೀಯ ಹಿತಾಸಕ್ತಿ ಅನ್ರಿ, ಬಾಹುಬಲಿಗಳನ್ರಿ, ಬಂಡವಾಳಶಾಹಿಗಳನ್ರಿ, ಅಥವಾ ರಿಯಲ್ ಎಸ್ಟೇಟ್ ಮಾಫಿಯಾ ಅನ್ರಿ, ಯಾವ್ರನ್ರಿ ಅವ್ರ ಕಡೆ ಹೋಗಿದಾವಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಗಂಟಾ ಘೋಷವಾಗಿ ಇರ್ತೀವಿ, ನೀವು ಬೇಕಾದಂತವ್ರು ಇರುವ ಮರ, ನಿಮ್ಗೆ ಅಂಜುದೂ ಇಲ್ಲ, ಎದುರುದೂ ಇಲ್ಲ. ಮಹಾನಗರ ಪಾಲಿಕೆ ಆಸ್ತಿ ಕೊಡಿಸುತ್ತ ನಾನು ಬಿಡುದೂ ಇಲ್ಲ. ಮಂಜುನಾಥ್ ಲೂತಿಮಠ್, ಹುಬ್ಳಿ. ಧನ್ಯವಾದಗಳು. ನಮಸ್ಕಾರ ಸರ್. ನಾನಿವತ್ತು ಮಹಾನಗರ ಪಾಲಿಕೆ ಬಜೆಟ್ ಪೂರ್ವ ಸಭೆಯಲ್ಲಿ ಹಣ ಕ್ರೋಢೀಕರಣ ವಿಷಯದ ಬಗ್ಗೆ ಕೆಲವೊಂದು ಸರ್, ನಾನು ಶರತ್ ದೊಡ್ಡಮನಿ ಅಂತ ಮಹಾನಗರ ಪಾಲಿಕೆ ಗುತ್ತಿಗೆದಾರ ಸಂಘದ ಕಾರ್ಯಾಧ್ಯಕ್ಷ. ಪಾಲಿಕೆಗೆ ಹಣ ಕ್ರೋಢೀಕರಣಕ್ಕೆ ಸಂಬಂಧಪಟ್ಟಂತ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದೇನೆ. ಮುಖ್ಯವಾಗಿ ಟ್ಯಾಕ್ಸ್ ಕಲೆಕ್ಷನ್ ಬಗ್ಗೆ, ಏನು ದೊಡ್ಡ ದೊಡ್ಡ ಕುಳಗಳಿದ್ದಾರೆ, ಡಿಫಾಲ್ಟರ್ ಆಗಿದ್ದಾರೆ, ಅವ್ರ ಹೆಸರನ್ನ ಪೇಪರ್ನಲ್ಲಿ ಪ್ರಸಿದ್ಧಿಸಬೇಕು. ಎರಡನೇದಾಗಿ ತಪ್ಪು ಮಾಹಿತಿ ಕೊಟ್ಟು ಏನ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ, 1 ಫ್ಲೋರ್ ಮನಿ ಕಟ್ಟಿ 3 ಫ್ಲೋರ್ ಮನಿ ಕಟ್ಟಿ 1 ಫ್ಲೋರ್ ಟ್ಯಾಕ್ಸ್ ಕಟ್ತಾರೆ. ಮೊಸಾಯಿಕ್ ಮಾರ್ಬಲ್ ಫ್ಲೋರಿಂಗ್ ಮಾಡ್ಕೊಂಡು ರೆಡ್ ಆಕ್ಸೈಡ್ ಅಂತ ಟ್ಯಾಕ್ಸ್ ಕಟ್ತಾರೆ. ಅಂಗಡಿ ಬಾಡಿಗೆ ಕೊಟ್ಟಿರ್ತಾರೆ, ಸೆಲ್ಫ್ ಅಕ್ಯುಪಂಟ್ ಅಂತ ಟ್ಯಾಕ್ಸ್ ಕಟ್ತಾರೆ. ಅಂತವೆಲ್ಲ ಸರ್ವೆ ಮಾಡಿ ಹಣ ಕ್ರೋಢೀಕರಿಸ್ರಿ. ಎರಡನೇದಾಗಿ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಆಯಿತು, ಈ ಪ್ರೈವೇಟ್ ಟೆಲಿಕಾಂ ಆಪರೇಟರ್ಸ್ಗಳು ತಮ್ಮ ಟವರ್ಗಳಿಗೆ ಕಡ್ಡಾಯವಾಗಿ ಸ್ಥಳೀಯ ಸಂಸ್ಥೆಗಳಿಗೆ ಟ್ಯಾಕ್ಸ್ ಪಾವತಿಸಬೇಕು. ಅದು ಮೋಸ್ಟ್ಲಿ ನಾನು ಅದ್ರದ್ದು ಕಾಪಿಯನ್ನು ಕೂಡ ಮುಖ್ಯ ಲೆಕ್ಕಾಧಿಕಾರಿಗೆ ತಂದು ಕೊಟ್ಟಿದ್ದೇನೆ. ಸುಪ್ರೀಂ ಕೋರ್ಟ್ ಆರ್ಡರ್ ನನ್ನ ಮಿತ್ರ ವಕೀಲರಿಂದ ಇಸ್ಕೊಂಡು ಅದನ್ನು ಜಾರಿಗೆ ತರ್ತೇವೆ ಅಂತ ಹೇಳ್ತಾ ಇದ್ದಾರೆ. 4-5 ಕೋಟಿ ರೂಪಾಯಿ ನೋಡಿ, ಅವರು ಸಾರ್ವಜನಿಕರಿಂದ ಮೊದಲೇ ದುಡ್ಡು ತಗೊಂಡು ನಿಮ್ಗೆ ರಿಚಾರ್ಜ್ ಮಾಡಿಕೊಡ್ತಾರೆ. ಟ್ಯಾಕ್ಸ್ ಕಟ್ಟಕ್ಕೆ ಇಷ್ಟು ಮೀನಾಮೇಷ ಎಣಿಸ್ತಾರೆ. ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು ಯಾವ ರೀತಿ ಸಾರ್ವಜನಿಕರಿಗೆ ಹಣ ಲೂಟಿ ಮಾಡ್ತಾರೆ, ಸರ್ಕಾರಕ್ಕೆ ದೋಖಾ ಮಾಡ್ತಾರೆ, ತಾವು ಗಮನಿಸಬಹುದು. ಮೇಲಾಗಿ ಮತ್ತೆ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಆಯ್ತು, ರೈಲ್ವೆ ಆಸ್ತಿಗಳಿಗೆ ಅವರು ಸ್ಥಳೀಯ ಸಂಸ್ಥೆಗೆ ಟ್ಯಾಕ್ಸ್ ಕಟ್ಟಬೇಕು. ಹುಬ್ಬಳ್ಳಿ ಹೆಡ್ ಕ್ವಾರ್ಟರ್ ಇದೆ, ಸೌತ್ ವೆಸ್ಟರ್ನ್ ರೈಲ್ವೆ ಇದೆ, ಜೋನಲ್ ಕಚೇರಿ ಕೂಡ ಹುಬ್ಬಳ್ಳಿಯಲ್ಲಿದೆ. ಸರಿಸುಮಾರು ನಮ್ಮ ಮಹಾನಗರ ಪಾಲಿಕೆ ಐಡೆಂಟಿಫೈ ಮಾಡಿರೋ ಪ್ರಕಾರ 800 ಚಿಲ್ಲರೆ ಅವರ ಆಸ್ತಿಗಳು ಈಗ ಕಂಡು ಬಂದಿದ್ದಾವಂತೆ. ರೈಲ್ವೆ ಜೊತೆ ಅವರು ಸಂಪರ್ಕದಲ್ಲಿದ್ದಾರೆ. ಅದರ ವಿಷಯವನ್ನು ಅವ್ರ ಗಮನಕ್ಕೆ ತಂದು ಒತ್ತಾಯಿಸ್ತವನು ನಾನೇ. ಅದಕ್ಕಾಗಿ ಈಗ ಅವಾಗ ಆಸ್ತಿಗಳಿಗೆ PID ಹಾಕಿ ಅಂತ ರೈಲ್ವೆದವರು ಇವರಿಗೆ ಪತ್ರ ಬರೆದಿದ್ದಾರೆ. ರೈಲ್ವೆ ಆಸ್ತಿಗಳಿಗೆ PID ಗಳನ್ನು ಕೂಡ ಇವ್ರು ಮಾಡ್ತಾ ಇದ್ದಾರೆ. ನಂತರ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಗೆ ಏರ್ಪೋರ್ಟ್ ಶುರುವಾಗಿ 5 ವರ್ಷ ಮಾತ್ರ ಅವ್ರಿಗೆ ವಿನಾಯಿತಿ ಇತ್ತು. ನಂತರ ಅವರು ಟ್ಯಾಕ್ಸ್ ಕಟ್ಟಬೇಕು ಸ್ಥಳೀಯ ಸಂಸ್ಥೆಗೆ. ದುರ್ದೈವ ಅಂತಂದ್ರೆ ಏರ್ಪೋರ್ಟ್ ಚಾಲುವಾಗಿ 25 ವರ್ಷ ಆಗಕ್ ಬಂದ್ರು ಇನ್ನೂವರೆಗೂ ಅವ್ರು ಟ್ಯಾಕ್ಸ್ ಕಟ್ಟಿಲ್ಲ. ಕೇಳುವಂತ ಗಣಮಕ್ಕಳು ಪಾಲಿಕೆ ಒಳಗೆ ಯಾರು ಇರ್ಲಿಲ್ಲ. ಹಿಂದೆ ಅಲ್ಲಿಂದನೇ ವಿಮಾನ ಹತ್ತಾರೆ. ಹಿಂದೆ P ಮಣಿವಣ್ಣನವ್ರು ಇಲ್ಲಿ ಕಮಿಷನರ್ ಇದ್ದಾಗ ವಿಮಾನಗಳನ್ನ ಬಂದ್ ಮಾಡಿದ್ರು ಅವ್ರು ಹಾರಾಟ. ಹೌದೌದು. ಪ್ರಫುಲ್ ಪಟೇಲ್ ಅಂತ ವಿಮಾನಯಾನ ಸಚಿವರಿಗೆ ಅವಾಗ ಹೋಗಿ ವಸೂಲಿ ಬಾಜಿ ಮಾಡಿ ಪ್ರಫುಲ್ ಪಟೇಲ್ರಿಂದ ಆಯುಕ್ತರ ಮೇಲೆ ಒತ್ತಾಯ ಕೂಡ ತಂದಿದ್ರು. ವ್ಯವಸ್ಥೆ ಯಾವ ರೀತಿ ಒಳ್ಳೆ ಅಧಿಕಾರಿಗಳನ್ನ ದಾರಿ ತಪ್ಪಿಸ್ತಾರ ಅನ್ನೋದಕ್ಕೊಂದು ನಿದರ್ಶನ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ. 2006 ಅಥವಾ 2007 ಇರಬೇಕು. ಈಗ ತಾವು ಮಣಿವಣ್ಣ ಅವ್ರ ಉದಾಹರಣೆ ಕೊಟ್ರಿ. ದಕ್ಷ ಅಧಿಕಾರಿ ಏನೆಲ್ಲ ಮಾಡಬಹುದಾಗಿತ್ತು. ಹೌದೌದು. ಆಯುಕ್ತರಿದ್ರೆ ಹೌದು, ಹಾಗೆ ಆದಾಯವನ್ನ ಕ್ರೋಢೀಕರಿಸಬೇಕು. ನಿಮಗೆ ಒಂದು ಸಣ್ಣ ಕಾಣ್ತಾ ಇಲ್ಲ. ಒಂದು ಸಣ್ಣ ಇನ್ನೊಂದು ಉದಾಹರಣೆ ಹೇಳ್ತೇನೆ. ಈದ್ಗಾ ಮೈದಾನದ ಎದುರಿಗಿರ್ತಕ್ಕಂತ ಕಾಮತ್ ಹೋಟೆಲ್ಗೆ ಬೆಳಿಗ್ಗೆ 12 ಗಂಟೆಗೆ ಹೋಗಿ ಅವ್ರು ಶಟರ್ ಹೇಳಿದ್ರು. ಒಳಗಡೆ ಎಲ್ಲ ಗ್ರಾಹಕರಿದ್ರು. ಕೇಳಿದ್ರೆ ಟ್ಯಾಕ್ಸ್ ಕಟ್ಟಿಲ್ಲ, ಸೀಸ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರು.
ಅವನು ನಿಂತ ಸ್ಪಾಟ್ ನ ಹೌದು ಜನ ಸಪೋರ್ಟ್ ಮಾಡಿದ್ರು, ನಿಂತ ಸ್ಪಾಟ್ ನಲ್ಲಿ ಅವನು ಚೆಕ್ ಕೊಟ್ಟ ತಗೊಳ್ಳಿ ತಪ್ಪಾಗಿದೆ ಅಂತ ಅಧಿಕಾರಿಗಳು ಇಲ್ಲಿ ಬರಬೇಕು. ಯಾಕೋ ಗೊತ್ತಿಲ್ಲ ನಮ್ಮ ಜನರ ದುರ್ದೈವನೋ ಏನೋ ಅಥವಾ ನಮ್ಮ ರಾಜಕೀಯ ಮಹನೀಯರ ಇಚ್ಛಾಶಕ್ತಿ ಕೊರತೆನೋ ಗೊತ್ತಿಲ್ಲ, ಅದನ್ನ ಸರಿಪಡಿಸ್ಬೇಕು. ಇನ್ನೊಂದು KEB ವಿಷಯ ಹೇಳಿದೆ ನಾನು, ನಮ್ ಕೊಡೋ ಪ್ರತಿಯೊಂದು ಬಲ್ಬಿಗೂ ಅವ್ರು ದುಡ್ಡು ತಗೋತಾರೆ ಕರೆಂಟಿಗೆ. ಮತ್ತೆ ನಮ್ ಜಾಗಗಳನ್ನೆಲ್ಲ ಅಕ್ಯುಪೈ ಮಾಡ್ಕೊಂಡು ಫೆನ್ಸಿಂಗ್ ಹೊಡ್ಕೊಂಡು ಕೂತಿದ್ದಾರೆ. ಈಗ TC ಬಾಕಿ ಇದ್ರೆ ಫೈನ್ ಹಾಕ್ತಾರೆ. ಅದನ್ನ ಯಾರು ನೋಡೋರು? ಹಿಂದಿನ ಇಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಈ ಹಿಂದೆ ನಗರಾಭಿವೃದ್ಧಿ ಕಾರ್ಯದರ್ಶಿ ಆಗಿದ್ದ ಶ್ರೀ ಅಜಯ್ ನಾಗಭೂಷಣ್ ಅವರು ನನಗೊಂದು ಮಾತು ಹೇಳಿದ್ರು, ಸರಿಯಾಗಿ ಟ್ಯಾಕ್ಸ್ ಕಲೆಕ್ಷನ್ ಮಾಡಿದ್ರೆ ಹುಬ್ಬಳ್ಳಿ ನಂಬರ್ 2 ಇನ್ ಕರ್ನಾಟಕ ಆಗುತ್ತೆ. ಅಷ್ಟೊಂದು ಸಂಪನ್ಮೂಲ ಇಲ್ಲಿದೆ, ಆದ್ರೆ ಇಚ್ಛಾಶಕ್ತಿ ಇಲ್ಲ, ಬುದ್ಧಿವಂತಿಕೆ ಇಲ್ಲ, ಕರ್ತೃತ್ವ ಶಕ್ತಿ ನಿಮ್ ಜನರಿಗಿಲ್ಲ. ಇಲಾಖೆ ಕಾರ್ಯದರ್ಶಿ ಆಗಿದ್ದವರು, ನಾನು ಅವ್ರಿಗೆ ಕಳೆದ ವರ್ಷ ಅವರನ್ನ ವೈಯಕ್ತಿಕವಾಗಿ ಕಂಡು ಪಾಲಿಕೆಗೆ ವಿಶೇಷ ಅನುದಾನ ಕೊಡಿ ಅಂತ ಅವ್ರಿಗೆ ನಾನು ವಿನಂತಿಸಿಕೊಂಡಾಗ ಹೇಳಿದ್ರು ಅವರು, ನಿಮಗೆ ಟ್ಯಾಕ್ಸ್ ಕಲೆಕ್ಷನ್ ಬಿಟ್ರೆ ಬೇರೆ ಗತಿ ಇಲ್ಲ, ನಿಮ್ಮಲ್ಲಿ ಟೂರಿಸಂ ಇಲ್ಲ, ನಿಮ್ಮಲ್ಲಿ ಮೈನಿಂಗ್ ಇಲ್ಲ, ನಿಮ್ಮಲ್ಲಿ ಯಾವ ರಿಸೋರ್ಸು ಇಲ್ಲ, ನಿಮಗೆ ಇರುವುದು ಏನಂತಂದ್ರೆ ಜನರಿಂದ ಟ್ಯಾಕ್ಸ್ ಕಲೆಕ್ಷನ್ ಮಾಡಿ ನೀವು ಉದ್ಧಾರ ಮಾಡ್ಕೋಬೇಕು. ಸೂರತ್ ಮಹಾನಗರ ಪಾಲಿಕೆ ಉದಾಹರಣೆ ಕೊಟ್ಟರು, ಸೂರತ್ನವರು ಸರ್ಕಾರಿ ಗ್ರಾಂಟ್ ವಾಪಸ್ ಕೊಟ್ರಂತೆ, ನಿಮ್ ಗ್ರಾಂಟ್ ನಮ್ಗೆ ಬೇಡ, ತಗೊಂಡ್ ಹೋಗಿ ನಮ್ಮ ನಿರ್ವಹಣೆ ನಾವು ಮಾಡ್ಕೋತೇವಂತ. ಅದಕ್ಕಿಂತ ಚೆನ್ನಾಗಿ ಹುಬ್ಳಿ ಧಾರವಾಡ ನಿರ್ವಹಣೆ ಮಾಡಬಹುದು, ಸಾಧ್ಯ ಇದೆ, ಯಾಕೆ ಜನರ ಇಚ್ಛಾಶಕ್ತಿ ಇಲ್ಲೋ ಗೊತ್ತಿಲ್ಲ ಅಂತಂದ್ರು. ಆಮೇಲೆ 2 ವರ್ಷದ ಹಿಂದೆ ಹೇಳಿದ್ರು ಅವರು GI ಸರ್ವೆ ಬಗ್ಗೆ, ಅದು ಈಗೇನೋ ಟೆಂಡರ್ ಮಾಡಿದಾರಂತೆ, ಹೈದರಾಬಾದ್ ಕಂಪನಿಗೇನೋ ಕೊಟ್ಟಿದ್ದೇವೆ, ಬಂತು ಡ್ರೋನ್ ಹಾರ್ಬಿಡ್ತಾರೆ, ಏರೋಪ್ಲೇನ್ ಬಂತು, ಹೆಲಿಕಾಪ್ಟರ್ ಬಂತು ಅಂತ ಇದ್ದಾರೆ. ನಾನು ಕೇಳತ್ತೇನೆ 1 ವರ್ಷ ಆಯ್ತು, ಯಾವಾಗ ಹೆಲಿಕಾಪ್ಟರ್ ಹಾರ್ತಾವ್ ಗೊತ್ತಿಲ್ಲ. ಜನ ಪ್ರಾಣಿ ಸಂಗ್ರಹ ನಡೀತಿದೆ. ಇನ್ನೊಂದು ಲುತಿಮಠ ಅವ್ರ ಒಂದು ಒಳ್ಳೆ ಮಾತು ಹೇಳಿದ್ರು, ಏನಂತಂದ್ರೆ ಈಗ ಇದನ್ನ ಇಲ್ಲೇ ಮರೆತ್ ಬಿಡ್ತಾರೋ ಮತ್ತೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೋ ಗೊತ್ತಿಲ್ಲ. ಒಂದ್ ಸರ್ಕಾರದ ಒಂದು ಆದೇಶ ಇದೆ, ಜನರ ಅಭಿಪ್ರಾಯ ತಗೋಬೇಕಂತ, ಅದಕ್ಕೇನೋ ಮಾಡ್ಯಾರ ಅನಿಸ್ತೈತಿ. ಇದನ್ನ ನಂತರ ಇದು ಪುಸ್ತಕದಲ್ಲೂ ಸೇರ್ಕೊಂಡ್ಬಿಡ್ತದೆ. ಹಳೆ ಅಂಕಿ ಸಂಖ್ಯೆಗಳನ್ನ ತಿದ್ದುಪಡಿ ಮಾಡಿ 2 ಇದ್ದಿದ್ದು 3 ಮಾಡಿ, 3 ಇದ್ದಿದ್ದು 4 ಮಾಡಿ, ಮತ್ತೊಂದು ಬಜೆಟ್ ರೆಡಿ ಮಾಡ್ತಾರೆ, ಅದಕ್ಕೆ ಅಪ್ರೂವಲ್ ಕೊಡ್ತಾರೆ, ಮತ್ತೆ ಆಸ್ ಯೂಸುವಲ್ ಜೀವನ ನಡೀತೈತೆ. ಸಂವಿಧಾನದ 74ನೇ ತಿದ್ದುಪಡಿ ಏನು ಹೌದು, ರೂರಲ್ ಅರ್ಬನ್ ಬಾಡಿ ಪಾಲ್ಗೊಳ್ಳಲೇಬೇಕು. ಹಾಗಾಗಿ ಅವ್ರು ಅಲಕ್ಷ್ಯ ಮಾಡಕ್ ಬರಲ್ಲ, ನಾಗರಿಕರ ಪಾಲ್ಗೊಳ್ಳುವಿಕೆಗಾಗಿನೇ ಇದು ಎಲ್ಲವೂ ಸಂವಿಧಾನದಲ್ಲಿದೆ. ಬಟ್ ಜಾರಿಗೆ ತಂದು ಅಳವಡಿಸುವಂತ ಇಚ್ಛಾಶಕ್ತಿ ನಾಯಕರಿಗೆ ಪುರಪಿತೃಗಳಿಗೆ ಬೇಕು. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಶ್ನಿಸುವಂತ ಒಂದು ಅಭಿರುಚಿ, ಅಭಿಪ್ರಾಯ ಮತ್ತು ಆ ಒಂದು ಅಭ್ಯಾಸ ಸಾರ್ವಜನಿಕರಿಗೆ ಬೇಕು. ಇದು ನನ್ನ ಹಕ್ಕು, ಇದು ನನ್ನ ದುಡ್ಡು, ನಾನು ಕೇಳೋ ಅಧಿಕಾರ ನನಗಿದೆ ಅಂತ. ಯಾರು ರಾಮ ಆಳಿದ್ರೇನು ರಾವಣ ಆಳಿದ್ರೇನು ರಾಗಿ ಬೀಸು ತಪ್ಪುದಿಲ್ಲ ಅನ್ನೋ ಮನಸ್ಥಿತಿ ನಮಗಿದ್ರೆ ಖಂಡಿತವಾಗಿ ನಾವು ಹಿಂದೆ ಉಳಿತೇವೆ. ನೋಡೋಣ. ಸ್ವಲ್ಪ ನನಗೆ ಯಾಕೋ ಇವತ್ತು ರಾಮಣ್ಣ ಬಡಿಗೇರ್ ಪೂಜ್ಯ ಮಹಾಪೌರ ಮಾತಿನ ಮೇಲೆ ವಿಶ್ವಾಸ ಬಂತು. ಚೆನ್ನಾಗಿ ಸ್ಪಂದಿಸಿದ್ರು ಅವ್ರ ಟೀಮು ಕೂಡ ನೋಟ್ ಮಾಡ್ಕೊಂಡ್ರು, ಮತ್ತೆ ಲಾಸ್ಟ್ ಅದನ್ನ ರಿಪೀಟ್ ಮಾಡಿದ್ರು. ಖುಷಿ ಆಯ್ತು, ಸುಮ್ನೆ ಎದ್ದು ಹೋಗ್ಲಿಲ್ಲ ಅವರು. ನಾವೇನೇನ್ ಮಾತಾಡಿದ್ವನ್ನ ರಿಪೀಟ್ ಮಾಡಿದ್ರು, ಖುಷಿ ಆಯ್ತು. ಇಂಪ್ಲಿಮೆಂಟ್ ಆಗುತ್ತೆ ಅನ್ಕೊಳ್ಳೋಣ. ಅಧಿಕಾರಿಗಳಿಗೆ ಈ ಬಜೆಟ್ ನಲ್ಲಿ ಮಾಡಿ ಅಂತ ಹೇಳ್ತೇನೆ ಕೂಡ ಅಂದ್ರು. ಕಾದ್ ನೋಡೋಣ. ಮೇಯರ್ ಅವಧಿ 1 ವರ್ಷ ಮಾತ್ರ, ಮತ್ತೊಬ್ರು ಮೇಯರ್ ಬರ್ತಾರೆ, ಮತ್ತೊಬ್ಬ ಕಮಿಷನರ್ ಬರ್ತಾರೆ. ಏನಾಗತ್ತೆ ನಮ್ಮ ನಾಗರಿಕರ ಒಂದು ವರ್ಷದ ಆಯವ್ಯಯ ಅನ್ನೋದನ್ನ ಕಾದ್ ನೋಡ್ಬೇಕು. ಬಟ್ ಒಂದ್ ವಿಷಯ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ರಾಜ್ಯದಲ್ಲಿ ಅತಿ ನಿರ್ಲಕ್ಷಿತ. ಸಂಪನ್ಮೂಲಗಳಿದೆ, ಹಣಕಾಸಿದೆ, ಜನ ಇದಾರೆ, ಬುದ್ಧಿವಂತರಿದ್ದಾರೆ, ಎಲ್ಲಾ ಇದ್ರೂ ಕೂಡ ಸರಿಯಾದ ಸದ್ಬಳಕೆ ಆಗ್ತಾ ಇಲ್ಲ. ಅದೇ ತುಂಬಾ ಬೇಜಾರಾಗುತ್ತೆ. ಬ್ರಿಟಿಷರ್ ಕಾಲದಲ್ಲಿ ಒಡೆದಾಳು ನೀತಿ, ಹುಬ್ಬಳ್ಳಿ ಬೇರೆ ಧಾರವಾಡ ಬೇರೆ ಮಾಡಿದ್ರು. ಬಟ್ ಸಮಸ್ಯೆ ಎಲ್ಲಿ ಬಂದ್ ನಿಲ್ಲುತ್ತೆ ಅಂತಂದ್ರೆ, ಸರಿಯಾಗಿ ಸಂಪನ್ಮೂಲಗಳನ್ನ ಬಳಕೆ ಮಾಡ್ಕೊಂಡು ಜನರಿಗೆ ಒಳ್ಳೆ ಸೌಲಭ್ಯ ಕೊಡುವಂತ ಕೆಲಸ ಆಗ್ಬೇಕು. ಇನ್ ಮುಂದೆ ಆಗುತ್ತೆ ಅಂತ ಪರಿಭಾವಿಸೋಣ. ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ. ಇವತ್ತು ಪ್ರವೀಣ್ ಗಾಯಕ್ವಾಡ್, ಕರ್ನಾಟಕ ರಕ್ಷಣಾ ವೇದಿಕೆ ಹುಬ್ಳಿ ತಾಲೂಕು ಅಧ್ಯಕ್ಷರು, ಪ್ರವೀಣ್ ಶೆಟ್ಟಿ ಬಣ. ಇವತ್ತು ಏನು ಬಜೆಟ್ ನಿರ್ಮಾಣ ಸಭೆಯನ್ನು ಕರೆದಿದ್ರು, ಏನು ಇವತ್ತು ಕಾರ್ಪೊರೇಷನ್ ಅಲ್ಲಿ ಏನು ಬಜೆಟ್ ನಿರ್ಮಾಣ ಸಭೆಯನ್ನು ಕರೆದಿದ್ರು, ಜನರೇಟರ್ ಸಲಹೆ ಸೂಚನೆಗೆ ಆ ಉದ್ದೇಶಪೂರ್ವಕವಾಗಿ ಹುಬ್ಳಿ ಧಾರವಾಡದಲ್ಲಿ ಸುಮಾರು 82 ವಾರ್ಡ್ಗಳಿದ್ರು ಶೌಚಾಲಯದ ಕೊರತೆ ತುಂಬಾ ಇದೆ. ಅದೇ ಬಹಳ ಕಷ್ಟ ಇದೆ ಮಹಿಳೆಯರಿಗೆ ಮತ್ತು ವೃದ್ಧರಿಗೆ. ಡಯಾಬಿಟಿಸ್ ಪೇಷಂಟ್ಸ್ ಸುಮಾರು ಇದಾರೆ, ಅವ್ರಿಗೆಲ್ಲ ತುಂಬಾ ತೊಂದರೆ ಆಗ್ತಿದೆ. ಆಮೇಲೆ ಸಿಟಿ ಕ್ಲೀನ್ ಇರುವುದಿಲ್ಲ, ಅದರಿಂದ ಹೊರಗಡೆ ಶೌಚಾಲಯ ಹೋಗ್ಬೇಕಾಗತ್ತೆ ಅನ್ನುವಂಥದ್ದು ನಾನು ಪ್ರಸ್ತಾವ ಮಾಡಿದ್ದೀನಿ ಮಹಾಪೌರರಿಗೆ. ನಗರದ ಇಮೇಜು ಕೂಡ ಧಕ್ಕೆ ಬರುತ್ತೆ, ಎಲ್ಲಿ ಬೇಕಲ್ಲಿ ಮೂತ್ರ ವಿಸರ್ಜನೆ ಮಾಡೋದ್ರಿಂದ ಮಾಡೋದ್ರಿಂದ ನೀವೇ ಹೇಳ್ದಂಗೆ ಅಸ್ವಚ್ಛತೆ
ಸ್ವಚ್ಛತೆ ಬಹಳ ಇಂಪಾರ್ಟೆಂಟ್ ಕೊಡುತ್ತೆ. ಆದ್ರೆ ಏನಾಗಿದೆ ಅಂತಂದ್ರೆ ಇವತ್ತು ಎಲ್ಲಿ ಹೋದ್ರು ಅದು ಒಂದು ಯಾರು ಹೋದ್ರು ಮೂವ್ ಮುಚ್ಕೊಂಡು ಹೋಗುವಂತ ಪರಿಸ್ಥಿತಿ ಐತಿ ಸಿಟಿ ಒಳಗೆ ಎಲ್ಲ ನಿರ್ಮಾಣ. ಇವತ್ತೆಲ್ಲ 82 ವಾರ್ಡ್ ಇದ್ರು, 82 ವಾರ್ಡ್ ಒಳಗೂ ಶೌಚಾಲಯಗಳದ್ದು ಕೊರತೆ ತುಂಬಾ ಇದೆ. ಹಂಗಾಗಿ ಸಾರ್ವಜನಿಕ ನಿರ್ವಹಣೆ ಇಲ್ಲ. ಈಗ ಸ್ಮಾರ್ಟ್ ಸಿಟಿ ಅಂತ ಹೇಳಿ ಈ ಟಾಯ್ಲೆಟ್ ಅಂತಂದೇಳಿ ನಿರ್ಮಾಣ ಮಾಡಿದ್ರೆ ಎಲ್ಲೇ ಹೋದ್ರು ಎಲ್ಲ ತುಕ್ಕಿಡ್ದೋಗ್ಯಾವೆ, ಯಾವ್ದು ಪ್ರೊವಿಷನ್ಕ್ಕಿಲ್ಲ ಬಂದಿದೆ. ಅದನ್ನು ಕೂಡ ಇವ್ರು ಅಧಿಕಾರಿಗಳಿಗಾಗ್ಲಿ ಅದು ಪಾಲಿಕೆಗೆ ಅದನ್ನ ಹೋಗಿ ನೋಡುವಂತದ್ದು ಟೈಮ್ ಇಲ್ಲ ಅಥವಾ ನಿರ್ಲಕ್ಷ್ಯ ಅಂತಂದು ಹೇಳ್ಬೋದು ನಾನು. ಅದನ್ನ ಪ್ರಸ್ತಾಪ ತಮ್ಮ ತಮ್ಮ ವಾರ್ಡ್ಗಳಲ್ಲಿ ಎಷ್ಟು ಇಂತಹ ಸಾರ್ವಜನಿಕ ಶೌಚಾಲಯಗಳೇ ನಾವು ಸರ್ವೆ ಅನ್ನು ಕೂಡ ಮಾಡಬೇಕು ಮತ್ತು ನಾಗರಿಕರು ಕೂಡ ಅಲ್ಲಿ ಪಾಲ್ಗೊಳ್ಳುವ. ಅದಕ್ಕಾಗಿ ವಾರ್ಡ್ ಸಮಿತಿಗಳ ರಚನೆ ಆಗುತ್ತೆ. ಆದ್ರೆ ಬಹಳ ಅನುಕೂಲ ಆಕೈತಿ. ಅದು ಹಂಗಾಗಿ ಸಭೆ ಆಗೈತೆ. ಆಮೇಲೆ ಅದರಿಂದ ಶೌಚಾಲಯಗಳಾಗೋದ್ರಿಂದ ಸಿಟಿ ಕ್ಲೀನ್ ಇರುತ್ತೆ. ಎರಡನೇದ್ದು ಉತ್ಪಾದನೆ ಆಗುತ್ತೆ, ಕಾರ್ಪೊರೇಷನ್ ಗೆ ಜನರೇಟ್ ಆಗುತ್ತೆ. ಆ ಉದ್ದೇಶದಿಂದ ನೋಡ್ರಿ ಈಗ ಏನಾಗುತ್ತೆ, ವರ್ಷಕ್ಕೆ ಒಂದ್ಸಲ ಇಲ್ಲಿ ಸಭೆ ಮಾಡ್ತಾರೆ ಇವರು. ಅಲ್ಲಿ ಏನಾಗುತ್ತೆ, ವಾರ್ಡ್ ಸಮಿತಿಗಳಲ್ಲಿ ಪ್ರತಿ ತಿಂಗಳ ಸಭೆ. ಅದೇ ವಾರ್ಡ್ ಸಮಿತಿ ಸದಸ್ಯರು ಇರ್ತಾರೆ, ಅಲ್ಲಿ ನಿವಾಸಿಗಳು ಮತ್ತು ಆ ವಾರ್ಡ್ ಕಾರ್ಪೊರೇಟರ್ ಏನಿರ್ತಾರಲ್ಲ ಅವರೇ ಅಧ್ಯಕ್ಷರಾಗಿರ್ತಾರೆ ಮತ್ತು ಅಧಿಕಾರಿಗಳಿರ್ತಾರೆ. ಹಾಗಾಗಿ ಅದು ಆಗ್ಬೇಕು. ಅದೇ ಎರಡನೇ ದಿನ ಪಾರ್ಕಿಂಗ್ ವ್ಯವಸ್ಥೆ ಎಂತ ಹದಗೆಟ್ಟೈತೆ ಅಂತಂದ್ರೆ ಹುಬ್ಳಿ ಧಾರವಾಡದಾಗ ನೀವ್ ಎಲ್ಲಿ ನೋಡ್ರಿ ಎಲ್ಲಿ ಬೇಕಾದಲ್ಲಿ ವೆಹಿಕಲ್ ಹಚ್ತಾರೆ. ಯಾಕಂದ್ರೆ ಪಾರ್ಕಿಂಗ್ ವ್ಯವಸ್ಥೆ ಕರೆಕ್ಟ್ ಇಲ್ಲ. ಅದ್ರದ್ದು ಆಮೇಲೆ ಟೆಂಡರ್ನು ಕರೆದಿಲ್ಲ ಸುಮಾರು ವರ್ಷ ಆದ್ರೂ ಆದಾಯ ಪೋಲ್ ಆಗ್ತಾ ಇದೆ. ಅದ್ರ ಆದಾಯನು ಕುರಿಕೊರಿಸ್ಕೊಬೇಕು. ಆಮೇಲೆ ಎರಡನೇದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಗೆ ಪರ್ಮಿಷನ್ ಕೊಟ್ಟಿದಾರ ಮಹಾನಗರ ಪಾಲಿಕೆಯಿಂದ. ಅವ್ರು ಅದನ್ನ ಪಾರ್ಕಿಂಗ್ ನ ಅಂಗಡಿಗಳನ್ನ ಅಂತಂದೇಳಿ ನಿರ್ಮಾಣ ಮಾಡ್ಕೊಂಡು ಅದನ್ನು ಕೂಡ ತಮ್ಮ ಜೇಬಿಗೆ ಹಾಕುವಂತ ಕೆಲಸ ಮಾಡ್ತಾ ಇದಾರೆ. ಅದನ್ನು ಕೂಡ ಅವ್ರ ಗಮನ ಹರಿಸಬೇಕು. ಈಗ ಪಾರ್ಕಿಂಗ್ ಕೆಲವೊಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಲ್ಲಿ ಮಾಡ್ತಾರ, ಪಾರ್ಕಿಂಗ್ ಇದ್ರು ಕೂಡ ಅದರಲ್ಲಿ ಅವ್ರು ವೈಯಕ್ತಿಕವಾಗಿ ಒಂದ್ ಗಾಡಿಗೆ ಇಷ್ಟ ಅಂತಂದೇಳಿ ಆದಾಯ ಅಂತ ತಗೋತಾ ಇದಾರೆ. ಅದು ಪಾರ್ಕಿಂಗ್ ಆದಾಯ ಕಾರ್ಪೊರೇಷನ್ ಮುಡ್ತಾ ಇಲ್ಲ, ಅವರು ತಿಂದು ತೆಗ್ತಾ ಇದಾರೆ. ಆಮೇಲೆ ಪರ್ಮಿಷನ್ ಕೊಡ್ಬೇಕಾದ್ರು ಪಾರ್ಕಿಂಗ್ ಇರ್ಬೇಕು ಅನ್ನುವಂಥದ್ದು ಕಂಡೀಷನ್ ಇದೆ. ಆದ್ರೆ ಅದನ್ನ ದುರ್ಬಳಕೆ ಆಗ್ತಾ ಇದೆ. ಅದನ್ನು ಕೂಡ ಪಾಲಿಕೆ ಮಹಾಪೌರರು ಗಮನಿಸ್ಬೇಕಂತಂದೇಳಿ ಆ ಸಭೆಯಲ್ಲಿ ನಾನು ಒತ್ತಾಯ ಮಾಡಿದ್ದೀನಿ. ನಾನು ಧಾರವಾಡ ಜಿಲ್ಲಾ ಶ್ರಮಜೀವಿ ಆಟೋ ಚಾಲಕರ ಧಾರವಾಡ ಜಿಲ್ಲಾ ಸಂಘದ ಅಧ್ಯಕ್ಷ ಚಿದಾನಂದ ಸವತಿ ಮಾತಾಡೋದು. ಏನಪ್ಪಾ ಅಂದ್ರೆ ಇವತ್ತು 2024-25 ಬಜೆಟ್ ಅಂದ್ರ ದುಡ್ಡು ಹೇಗೆ ಸಂಗ್ರಹಣ ಮಾಡ್ಬೇಕು ಪಾಲಿಕೆಗೆ, 25-26 ಹಣ ಹೆಂಗ್ ಸಂಗ್ರಹಣೆ ಮಾಡ್ಬೇಕು. ನಮ್ಮ ಮಹಾಪೌರ ಹೇಳಿದ್ರೆ ನೀವು ಕೊಂದು ಕೊರತೆಗಳು ಹೇಳ್ಬೇಡ್ರಿ, ಹಣ ಸಂಗ್ರಹಣೆ ಮಾಡುವ ವಿಷಯ ಹೇಳ್ರಿ. ನಾವ್ ಆಕ್ಚುಲಿ ಕೊಂದು ಕೊರತೆಯನ್ನು ಹೇಳಕ್ ಆಟೋ ನಮ್ಮ 108 ಸಮಸ್ಯೆಗಳು ಇದಾವೆ. ಯಾಕಂದ್ರೆ ನಗರದಲ್ಲಿ ಹೆಚ್ಚಾಗಿ ಅಡ್ಡಾಡೋರು ನಾವ, ಎಲ್ಲೆಲ್ಲಿ ತೊಂದರೆಗಳು ಅದಾವ, ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಅದಾವ ಅಂದ್ರೆ ಆಟೋ ಚಾಲಕರ ಮೊದಲು ನೇರವಾಗಿ ಗೊತ್ತಿರ್ತೈತಿ. ಅದಕ್ಕಾಗಿ ನಾವು ಕೊಂದು ಕೊರತೆ ಸಭೆ ಅಂತ ಕರಿ ಅಂತ ಹೇಳಿ ಒಂದು ಮನವಿನೂ ಮಾಡ್ಕೋತೀವಿ. ಯಾಕಂದ್ರೆ ಈಗ ಏನ್ ಬಜೆಟ್ ನೀವ್ ಹೇಳೋದೇನಂದ್ರೆ ಬರೀ ಬಜೆಟ್ ಅದು ಓಕೆ, ಅದ್ರ ಅಲ್ಲದೆ ಅದ್ರ ಹೊರತಾಗಿ ಕುಂದು ಕೊರತೆಗಳ ಸಭೆಯನ್ನೇ ನೀವು ಆರ್ಗನೈಸ್ ಮಾಡಿ. ಯಾಕಂದ್ರೆ ಅದನ್ನ ಹೇಳಕ್ ಹೋದ್ರೆ ನೀವು ಬಜೆಟ್ ಬಗ್ಗೆ ಮಾತಾಡ್ರಿ, ಹಣಕಾಸಿನ ಬಗ್ಗೆ ಮಾತಾಡ್ರಿ ಅಂತ ಹೇಳ್ತೀರಿ. ಸಮಸ್ಯೆಗಳಿಗೆ ಹಂಗಂದ್ರೆ ಪರಿಹಾರ ಏನು ಅಂತ ನೀವು ಪ್ರಶ್ನೆ ಮಾಡ್ತೀವಿ. ನಮ್ಮ 108 ಸಮಸ್ಯೆಗಳಿಗೆ ಯಾರು ಹೇಳ್ಬೇಕು ಗೊತ್ತಾಗಲ್ಲ. ಯಾಕಂದ್ರೆ ಈಗ ಒಂದ್ ವಿಷಯ ನಮ್ಗೆ ಆಟೋ ನಿಲ್ದಾಣಗಳು ಎಲ್ಲೂ ಇಲ್ಲ. ಯಾಕಂದ್ರೆ ನಮಗ ತೊಂದರೆ ಇರೋದೊಂದು ಪೊಲೀಸ್ ಪ್ರಾಬ್ಲಮ್. ಎಲ್ಲಿ ನಿಂತ್ರ ನಾವ್ ಎಲ್ಲಿಲ್ಲ. ನಾ ಸುಮಾರು 25-26 ಸಾವಿರ ಆಟೋ ಧಾರವಾಡ ಜಿಲ್ಲೆಯಲ್ಲಿ ಅದಾವ. ಸುಮಾರು ಒಂದು ಆಟೋ ನಿಲ್ದಾಣಗಳಿಲ್ಲ ಇವತ್ತು. ಅಧಿಕೃತವಾಗಿ ಅನಧಿಕೃತವಾಗಿ ಆಟೋ ನಿಲ್ದಾಣಗಳದ. ಅಧಿಕೃತ ಆಟೋ ಮೇಲೆ ಅವಲಂಬಿತ ಆಗಿದೆ. ಯಾಕಂದ್ರೆ ಸಾರ್ವಜನಿಕ ಬಸ್ಗಳಿಗೆ ನಿಮ್ಗೆ ಗೊತ್ತಿದೆ ಏನಾಗಿದೆ ಅಂತ ಹೇಳಿ, ಟೈಮ್ ಟು ಟೈಮ್ ಬರ್ತಾ ಇಲ್ಲ, ಬಂದ್ರು ಕೂಡ ಸರಿಯಾದ ಸೇವೆಗಳು ಸಿಗ್ತಾ ಇಲ್ಲ. ಹಾಗಾಗಿ ನಾಗರಿಕರಿಗೆ ಸೇವೆ ಒದಗಿಸ್ತಕ್ಕಂಥವ್ರಿಗೆ ಒಂದು ದುಸ್ಥಿತಿ ಬಂದಿದೆ. ನಾವು ಒಂದು ವಿಚಾರ ಹೇಳ್ತೇನೆ, ಯಾವಾಗ ಯಾರೋ ಬೇರೆ ಊರಿಂದ ಬಂದು ಫಸ್ಟ್ ಹಚ್ಚೋದು ಆಟೋ. ಆ ಆಟೋ ಹೊತ್ತಿಂದ ನಗರ ತೋರಿಸೋರು ನಾವು. ಆಗ ನಗರನು ಸ್ವಚ್ಛ ಇಲ್ಲ ಅಂದ್ರೆ ನಾವ್ ಹೇಳಕ್ ಒಂದು ನಾಚಿಕೆ ಆಗುತ್ತೆ. ಯಾಕಂದ್ರೆ ಇವ್ರು ಬರೀ ಬಜೆಟ್ ಅನ್ಕೊಂತದ. ಕೊಂದು ಕೃತ್ಯಗಳು ನಿಗರಿಸಿದ ಮಾತ್ರ ಬಜೆಟ್ ಇಂಪ್ರೂವ್ ಮಾಡಕ್ಕೆ. ಇವತ್ತು ಯಾರು ಟ್ಯಾಕ್ಸ್ ರೂಪಾಯಿ ಕಟ್ಟಬೇಕಂದ್ರೆ ನಮ್ಮ ಮಹಾನಗರ ಪಾಲಿಕೆ ಎಷ್ಟು ಸ್ವಚ್ಛ ಇದೆಯಪ್ಪ, ಇಲ್ಲ ದುಡ್ಡು ಕಟ್ಟಬೇಕು ತೊಂದರೆ ಆಗತ್ತ. ನಾ ಹೇಳಂದ್ರೆ 82 ಕಾರ್ಪೊರೇಟರ್ಗಳಿದಾರ, ನಾಮಿನೇಟ್ ಆಯ್ತವ್ರು. 87 ಕಾರ್ಪೊರೇಟರ್ ನಮ್ಮಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಇದಾರೆ. ಅವ್ರು ಸುತ ಯಾಕೆ ಅವ್ರಿಗೆ ಅಂದ್ರೆ ಆಟೋ ನಿಲ್ದಾಣಗಳಾಗ್ಬೇಕು. ಆಟೋ ನಿಲ್ದಾಣಗಳು ನಾವು ಏನ್ ಹೇಳಕತ್ತೇವ್ ಸರ್, ಅವ್ರ ಕಡೆ ದುಡ್ಡು ಇಲ್ಲ ಅಂದ್ರೆ ಬೇಡ, ನಮ್ಮ ಆಟೋ ಎಲ್ಲ ಕಲೆಕ್ಷನ್ ಮಾಡಿ ಮಾಡ್ಕೋತ ಅವ್ರು ನಮ್ಗೆ ಜಾಗ ತೋರಿಸ್ಕೊಳ್ಳಿ ಸಾಕು. ಕಾರ್ಪೊರೇಷನ್ ನಮ್ಗೆ ಜಾಗ ನಿಗದಿ ಮಾಡಿ ನಾವೇ ಕಟ್ಕೋತೀವಿ. ನಮ್ಗೆ ಏನು ತೊಂದ್ರೆ ಇಲ್ಲ. ನಾವ್ ಬಡವರು ಆದ್ರೂ ಕಟ್ಟಿದ ಮೇಲೆ ಇದು ಅನಧಿಕೃತ ಅನ್ಬೇಡಿ. ಈಗ ನಾವ್ ಬೋರ್ಡ್ ಹಾಕೊಳ್ಳಿ ದುಡ್ಡು ಇಲ್ಲ ಅಂದ್ರೆ ಬೇಡ ನಮ್ಗೆ. ಯಾಕಂದ್ರೆ ನಿಮ್ಗೆ 108 ಸಮಸ್ಯೆಗಳದಾವ. ಯಾಕಂದ್ರೆ ನೀವು ನೌಕರಿಗಳು ಪಗಾರ ಕೊಡೋ ಸಮಸ್ಯೆಗಳನ್ನ ಇವತ್ತು ಹೋರಾಟ. ಯಾಕಂದ್ರೆ ನಾವೇನ್ ನೋಡ್ದಂದ್ರೆ ನಾವೊಂದು ದೊಡ್ಡ ಮಾತಾಡಕತ್ತಿಲ್ಲ, ನಾವೊಂದ್ ಸೊಕ್ಕಲೆ ಮಾತಾಡತ್ತಲ್ಲ. ಯಾಕಂದ್ರೆ ನಮ್ಗ ತೊಂದರೆಗಳು ಆಗ್ತಾ ಇದಾವ. ದಿನ 1000 ರೂಪಾಯಿ 1500 ರೂಪಾಯಿ ದಂಡ ಕಟ್ಟಾಕತ್ತೀವಿ. ಅದನ್ನ ಮುಕ್ತಗೊಳಿಸಿರಿ. ನಮ್ಗೆ ಲಿಖಿತ ಮನವಿಯನ್ನ ಕೊಟ್ಟಿದ್ದೀವಿ, ಸುಮಾರು ಸಲ ಕೊಟ್ಟಿದ್ದೀವಿ. ಮಹಾಪೌರು ಕೊಟ್ಟಿದ್ದೀವಿ, ಕಮಿಷನರು ಕೊಟ್ಟಿದ್ದೀವಿ, DC ಅವರು ಕೊಟ್ಟಿದ್ದೀವಿ, RTO ಅಧಿಕಾರಿಗಳಿಗೂ ಕೊಟ್ಟಿದ್ದೀವಿ. ನಾವೆಲ್ಲಾ ಕಡೆ ಕೇಳೋದೇನಂದ್ರ ನಮಗ್ ನೀವು ಸಂಬಂಧ ಇಲ್ಲ, ನೀವು ಮಹಾನಗರ ಪಾಲಿಕೆಗೆ ಮಾತ್ರ ಕೇಳಬೇಕು. ಮಹಾನಗರ ಪಾಲಿಕರು ನಿಮ್ಗೆ ಅವರ ಜವಾಬ್ದಾರಿ, ಅವರ ಜಾಗ ಕೊಡೋರು ಅಂತಾರ. ಇವತ್ತು ನೀವೆಲ್ಲ ಕೊಪ್ಪಿಗಾರ ರೋಡ್ನ್ಯಾಗ ಹೋಗ್ರಿ, ಆಮೇಲೆ ಜನತಾ ಬಜಾರ್ ರೋಡ್
ಎಲ್ಲ ಮಾಲ್ಗಳಲ್ಲಿ ಏನಂದಾರ ಹೋಟೆಲ್ ನಿಂದ ಅಲ್ಲಿ ನಿಂದ್ರಕಂದ್ರೆ ಅಲ್ಲಿ ಗ್ರಾಹಕರು ಬರ್ತಾನ ನಾವು ಹೋಗ್ತೇವಲ್ಲ, ಗ್ರಾಹಕರಲ್ಲಿ ನಾವ್ ಯಾಕೆ ಹೋಗ್ಬೇಕಲ್ಲ, ನಾವ್ ಟ್ರಾಫಿಕ್ ಜಾಮ್ ಮಾಡಕ್ ಅದ್ ಹೋಗುದಿಲ್ಲ. ಯಾಕಂದ್ರೆ ಅಲ್ಲಿ ಜನ ಬರ್ತಾರ, ಜನ ಬರೋ ಉದ್ದೇಶದಿಂದ ಮಾತ್ರ ನಾವು ಹೋಗ್ತೇವಿ. ಇವತ್ತೇನ್ ನಾವೆಲ್ಲ ಆಟೋ ನಿಲ್ಲಿಸ್ಬೇಕಂದ್ರೆ ಜನ ಬರ್ತಾರ, ನಮ್ಗೆ ಹೊಟ್ಟಿ ಪಟ್ಟಿ ನಡಿಬೇಕಲ್ಲ. ಇವತ್ತು ಶಕ್ತಿ ಯೋಜನೆಯಿಂದ ನಮ್ಗೆ ದುಡಿಮೆ ಇಲ್ಲ, ಎಲ್ಲ ಗ್ರಾಹಕರು ಅಲ್ಲಿ ಜನ ದರ್ಪಣದಲ್ಲಿ ನಮ್ ಗ್ರಾಹಕರು ಇರ್ತಾರೆ. ಅದಕ್ಕಾಗಿ ನಾವು ಹೇಳೋದಂದ್ರ ಎರಡು ಆಟೋ ಬೆಂಗಳೂರು ನಗರನ ಹೆಂಗೈತಲ್ಲ, ಟ್ರಾಫಿಕ್ ಸಮಸ್ಯೆ ಇರೋದ್ರಿಂದ, ಜನಬಡ ಸಮಸ್ಯೆ ಇರೋದ್ರಿಂದ ನಿಮ್ಗೆ ಬೋರ್ಡ್ ಮಾಡೋಕು ದುಡ್ಡೆಲ್ಲ ಬೇಡ, ನಮ್ಗೆ ಜಾಗ ನಿಗದಿ ಮಾಡಿಸ್ಕೊಡ್ರಿ, ಒಂದ್ ಸ್ಟಿಕರ್ ಕೊಡ್ರಿ ಸಾಕ, ನಾವ ಬೋರ್ಡ್ ಹಾಕೊಂಡು ನಿಮ್ ಸ್ಟಿಕರ್ ಮಾತ್ರ ಕೊಡ್ರಿ, ಆ ಸ್ಟಿಕರ್ ದುಡ್ಡು ನಾವು ಕೊಡ್ತೇವೆ. ಯಾಕಂದ್ರೆ ನಮ್ ಸಮಸ್ಯೆ ಇರೋದ್ರಿಂದ ನೀವು ಅರ್ಥ ಮಾಡ್ಕೊಳ್ಳಿ. ದಿನ ಹರಾಸ್ಮೆಂಟ್ ಆಗತ್ತೈತಿ, ದಿನ ಹರಾಸ್ಮೆಂಟ್ ಅಂದ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ಚೆನ್ನಾಗಿದೆ, ಇನ್ನೊಂದು ಮುಂದೆ ಅಧಿಕಾರಿಗಳು ನಮ್ಗೆ ಹರಾಸ್ಮೆಂಟ್ ಆಗಿದ್ರೆ ನಾವು ಎಲ್ಲಿ ಹೋಗ್ಬೇಕ? ನಾವು ಆಟೋ ನಾವು ಟ್ಯಾಕ್ಸ್ ತುಂಬ್ತೇವೆ, ಹಂಗೆ ಗೌರ್ಮೆಂಟ್ ಟ್ಯಾಕ್ಸ್ ತುಂಬ್ತೇವಿ, LPG ಟ್ಯಾಕ್ಸ್ ಕಟ್ತೇವಿ, ಎಲ್ಲಾ ತರ ಟ್ಯಾಕ್ಸ್ ನಾವು ಹೆಚ್ಚಾಗಿ ಆಟೋ ಚಾಲಕ ಕಟ್ತೇವೆ. ಆಮೇಲೆ ನಗರ ಪಾಸಿಂಗ್ ಮಾಡ್ಕೋತೀವಿ, ಲೈಸೆನ್ಸ್ ಇಟ್ಕೋತೀವಿ, ಎಲ್ಲಾ ತರ ದುಡ್ಡು ಇಸ್ಕೋತಾರ ನಮ್ಮ ಹತ್ರ, ನಮಗ್ ಸವಲತ್ತುಗಳು ಕೊಡ್ತೇವೆ. ಅದಕ್ಕಾಗಿ ಮಹಾನಗರ ಪಾಲಿಕೆ ಮೇಯರ್ಗಳು ಸಾಹೇಬ್ರ ಕಮಿಷನ್ ನಾವು ಮನವಿ ಕೊಟ್ಟಿದ್ದೇವೆ. ನಾವು ಖುದ್ದಾಗಿ ಹೇಳಿದ್ದೇನೆ, ಇವತ್ತು ನೀವು ಅಧಿಕಾರಿಗಳಿಂದ ತೊಂದರೆ ಕೊಡೋ ಬಂದಿ ನೀವು ಏನು ಆರಿಸಿ ಬಂದಿರಲ್ಲ. ನಿಮ್ಗೆ ಯಾರ ಜನ ಯಾರು ಹೆಂಗದಾರ, ಯಾರು ಶ್ರೀಮಂತರು ಅದಾರ, ಯಾರು ಬಡ್ರ, ಬರೇ ಬಡ್ರ ಮೇಲೆ ದುಡ್ಡು ಬೇಡ. ನಿಮ್ಮಂತ ನಿಮ್ಗಿಂತ ದೊಡ್ಡ ಶ್ರೀಮಂತರಿದಾರ, ಅವ್ರು ಎಷ್ಟು ಟ್ಯಾಕ್ಸ್ ಕಟ್ಟಿಲ್ಲ, ಬರೀ ಉಸುಲು ಮಾಡ, ನೀವು ಉಸುಲು ಮಾಡ್ರಿ ಹೋಗಿ, ನೀವ್ ಅವ್ರ ಮಂದಿ ನಿಂದ್ರಿ, ನಿಮ್ಗೆ ಗೊತ್ತಿರ್ತೈತಿ ಯಾರ್ಯಾರು ಟ್ಯಾಕ್ಸ್ ಪಾಲಿಕೆ ಮಾಡ್ಬೇಕು. ಸುಮ್ಮನೆ ನೀವು ಈಗ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡದ, ಅವ್ನ ಮೇಲೆ ಹೆಚ್ಚಿಗೆ ಅವ್ನ ದಬ್ಬಾಳಿಕೆ ಮಾಡ್ತಾರ. ಅದಕ್ಕಾಗಿ ದಬ್ಬಾಳಿಕೆ ಬೇಡ, ಎಲ್ಲರೂ ಸಮಾನವಾಗಿ ನೋಡ್ರಿ. ಯಾಕಂದ್ರೆ ನಾವ್ ಹಣ ಇವತ್ತೊಂದ್ ದಿನ ಮೀಟಿಂಗ್ ಮಾಡಿದ ಕಾಟಾಚಾರಕ ಆಯ್ತಲ್ಲ, ಮಾಡ್ಬೇಕು ಮುಟ್ಬೇಕು, ಮತ್ ಮುಂದಿನ ತರ ಹೋಗ್ಬೇಡ ಅಂದ್ರೆ ಈ ತರ ಪ್ರತಿ ವರ್ಷ ಮಹಾಪೌರ ಚೇಂಜ್ ಹಾಕೊಂಡ್ ಹೋಗ್ತಾರ. ಈ ಕ್ವಶನ್ ನಾವು ಮುಂದಿನ ಮಹಾಪೌರ ಕೇಳಕ್ ಆಗುದಿಲ್ಲ. ಅದಕ್ಕಾಗಿ ಈ ಗಮನಕ್ಕೆ ತರೋದಂದ್ರ ನೀವೆಲ್ಲ ಮೊದಲು ದುಡ್ರಿ, ನೀವ್ ಗೆದ್ದು ಬಂದ್ಮೇಲೆ ಚೇರ್ನಾಗ ಒಂದ್ ಕಾರಣ ಅಡ್ಯಾಡಕ್ ಹೋಗ್ಬೇಡ್ರಿ. ನಮ್ಮ ಆಟೋ ಚಾಲಕ ಕೇಳ್ರಿ, ನೀವು ಒಂದು ಕಂದು ಕುರ್ತಿ ಹೇಳ್ರಿ, ಆಮೇಲೆ ನಿಮ್ಗೆ ಹೆಂಗ್ ಹಣ ಉಸುಲು ಮಾಡೋಣ ಹೇಳ್ಕೊಡ್ತೇನೆ. ನಿಮ್ಗೆ ಆ ಹಣ ನೀವು ಇವತ್ತು ನೋಡ್ರಿ, ನಾವು ಮೇಯರ್ ಸಾಹೇಬ್ ಹೇಳಿದ್ ಗರ್ಭದಿಂದ ಯಾಕೋ ಸೈಕಲ್ ತೊಟ್ಟಾಡ್ತಾರ, ನೀವು ಹೇಳ್ಬೇಕ ಎಲ್ಲರಿಗೂ ಹಂಗ ತೋರ್ಸಾಕ್ ಬರೋದಲ್ಲ. ಪ್ರತಿಯೊಬ್ರು ಅಡ್ಡಾಡ್ಬೇಕು. ಗೆದ್ದು ಬಂದ್ಮೇಲೆ ಸುಮ್ಮನೆ ನಾವು ರಾಜ ಆದ್ಬಿಟ್ಟಂದ್ರಲ್ಲ, ನೀವು 5 ವರ್ಷ ಮಾತ್ರ ರಾಜ, ಮತ್ತು ನೀವು ಮತ್ ನಮ್ ಕಡೆ ಬರಬೇಕು. ನಾಗರಿಕರ ವಾರ್ಡ್ ಸಮಿತಿಗಳ ರಚನೆ ಆಗ್ಬೇಕು. ನಿಮ್ದು ಹೋರಾಟಕ್ಕೆ ನಾವು ಸಪೋರ್ಟ್ ಇದೆ. ಆಟೋ ಚಾಲಕರ ಮುಂದ್ ನಾವೆಂದು ವಿಷಯದಿಂದ ಜನದ ಮತ್ತೊಂದು ಪ್ರಯತ್ನ ಅಂದ್ರೆ ನೀವು ಬೋರ್ಡ್ ಮಾಡ್ಕೊಡ್ರಿ. ಬೋರ್ಡ್ ಮಾಡಕ್ಕಾಗಲ್ಲ ಹಾಕ್ತೇವಿ. ಮುಂದ್ ಇನ್ನೊಂದೇನಪ್ಪ ಅಂದ್ರ ಮಹಾನಗರ ಈಗ ಧೂಳು ನಗರ ಆಗ್ಬಿಟ್ಟೈತಿ. ನಮ್ ಧೂಳು ಮುಕ್ತ ಮಾಡಕ್ ಯಾವ್ದೋ ಒಂದು ವೆಹಿಕಲ್ ಮಾತ್ರ ಅಡ್ಡಾಡಕಂಗಲ್ಲ. ನಮ್ಮ ಉಳಿದವ್ರು ಬಹಳ ದೊಡ್ಡದಿದೆ ಸಿಟಿ. ನಮ್ಮ ವಾಣಿಜ್ಯ ನಗರಿ ಅಂತಾರೆ, ವಾಣಿಜ್ಯ ನಗರಿ ಅನ್ನೋದ್ ಬಿಟ್ಟೆ ಧೂಳು ನಗರಿ ಅಂತ ಶಬ್ದ ಕೇಳೋದ್ ಬೇಡ. ಈಗ ಆಗ್ಲೇ ಸ್ಮಾರ್ಟ್ ಸಿಟಿ ಒಳಗೆ ಎಲ್ಲಾ ಕೆಲಸಗಳು ಬಂದ್ ಬಿದ್ದಾವ. ಆ ಬಂದ್ ಬಿದ್ದ ಕೆಲಸಗಳು ಚಾಲೂ ಆಗ್ಬೇಕು, ಮಹಾಪೌರರಿಗೆ ಒತ್ತು ಕೊಡಬೇಕು. ಯಾಕಂದ್ರೆ ಈಗ 1 ವರ್ಷದ ಕಾಲ ಬಡಿಗೇರ್ ಸರ್ ಏನ್ ಮಾಡ್ಯಾರ, ಮಹಾಪೌರ ಏನ್ ಮಾಡ್ಯಾರ ಅಂತ ಹೇಳಿ ಎಲ್ಲಾ ಜನ ಗೊತ್ತಾಗ್ಬೇಕು. ಇನ್ನೊಂದು ಮಾದರಿ ಆಗ್ಬೇಕು. ಆಮೇಲೆ ಇನ್ನೊಂದು ವಿಷಯ ಅಂದ್ರ ಎಲ್ಲಾ ಆಕ್ಟರ್ ಬಂದಾರ, ಈ ಆಕ್ಟರ್ ಸ್ವಲ್ಪ ಸೋಮಾರಿ ಅದಾರ ಅನ್ಸುತ್ತೆ ನಂಗೆ. ಯಾಕೆ ಮಕ್ಕೊಂಡ್ಬಿಟ್ಟಿದಾರ ಅವ್ರು, ಯಾಕಂದ್ರೆ ಬರ್ಲಿಲ್ಲ. ಯಾಕಂದ್ರೆ ಅವ್ರ ಕ್ವಶನ್ ಗೆ ಅಂತ ಹೆದರಿ ಬರ್ಲಿಲ್ಲ, ಸುಳ್ಳೆ ಬರ್ಲಿಲ್ಲ, ಗೊತ್ತಿಲ್ಲ. ನಾವು DC ಅವ್ರ ಜೊತೆ ಮೀಟಿಂಗ್ ಅಲ್ಲಿ ಇದ್ರು ನೋಡ್ರಿ, ನಮಗ್ ನೋಡಿಲ್ಲ, DC ಒಳಗೆ ಬರ್ಬೇಕು. ಯಾಕಂದ್ರೆ ಜನ ಮುಖ್ಯ ಅಲ್ಲ. ಇವತ್ತು ಅವರೇ ಕರೆದಿದಾರ ಮೀಟಿಂಗ್, ಅವ್ರ ಕಾರ್ಪೊರೇಷನ್ ಅವರೇ ಇಲ್ಲ ಅಂದ್ರ ಈಗ ಅವ್ರು ಏನೋ ಒಂದು ಉತ್ತರ ಕೊಡಕ್ ಆಗಲ್ಲ, ಅಸಮರ್ಥ ಅದಾರ ಅಂತ ಹೇಳ್ತ, ಅಸಮರ್ಥ ಅದಾರ ಅಂತ ಹೇಳಿ. ಆದ್ಮೇಲೆ ಸಮರ್ಥ ಆಯುಕ್ತರು ಬರ್ಬೇಕು ಮಹಾನಗರ ಪಾಲಿಕೆಗೆ. ಯಾಕಂದ್ರೆ ಹಿಂದೆ ನಾವು ಮಣಿವಣ್ಣವ್ರಂತ ಎಲ್ಲಾ ಆಯುಕ್ತರು ನೋಡಿದ್ದೇವೆ, ಅಂತ ಆಯುಕ್ತರು ನಮ್ ಬರ್ಬೇಕು. ಅಂತ ಆಯುಕ್ತರು ಮಾತ್ರ ಬಂದ್ರೆ ನಮ್ ಸಿಟಿ ಇಂಪ್ರೂವ್ಮೆಂಟ್ ಆಕೈತಿ. ಅವಾಗ ನಾವು ಆಟೋ ಚಾಲಕ ಐತಿ, ನಮ್ ನಗರ ಹಿಂಗ ಸುಂದರವಾಗೈತಿ ಅಂತ ಹೇಳಿ. ಈ ಧೂಳು ನಗರ ಬೇಡ, ಇದು ಸುಂದರವಾದ ನಗರ ಅಂತ ಹೇಳಿ ನಾನು ಜಾಣವಾಗಿ ಮುಗಿಸ್ತೇನೆ. ತಮ್ಮಲ್ಲಿ ವಿನಂತಿ ಮಾಡೋದೇನಂದ್ರೆ 5 ನಿಮಿಷ ವಿಳಂಬ ಅಂದ್ರೆ ಯಾರಾದ್ರೂ ಸಿಗ್ತಾರ, ನಾವು ಕೂತು 1.5 ತಾಸು ಆಗ್ತೀವಿ. ನಾವು ಆಮೇಲೆ ಘೋಷಣೆ ಹಾಕಾಕ ಇದು ಗಾಡಿ ಬಿಟ್ಟರೆ ಯಾರಂತಂದ್ರೆ ಪ್ರಮುಖ ಅಧಿಕಾರಿಗಳನ್ನು ಅಧಿಕಾರಿಗಳ. ನಮಸ್ತೆ ಸರ್, ನಾನು ಪುಂಡ್ಲಿಕ್ ಬಡಿಗೇರ್, ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕ ಸುರಕ್ಷಾ ಸಂಘದ ಪ್ರಧಾನ ಕಾರ್ಯದರ್ಶಿ ಮತ್ತು ಶ್ರಮಜೀವಿ ಆಟೋ ರಿಕ್ಷಾ ಚಾಲಕ ಸಂಘದ ಪ್ರಧಾನ ಕಾರ್ಯದರ್ಶಿ. ಇವತ್ತು ದಿನಾಂಕ 6ನೇ ತಾರೀಕು ಮಹಾನಗರ ಪಾಲಿಕೆಯ ಆವರಣದಲ್ಲಿ ಅಂದ್ರೆ ಸಭೆಯನ್ನ ಕರೆದಿದ್ರು. ಮಾನ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರ ನೇತೃತ್ವದಲ್ಲಿ ಸಲಹೆ ಸೂಚನೆಗಳ ಜನಾಭಿಪ್ರಾಯ ಸಂಗ್ರಹ ಬಜೆಟ್ ಬಗ್ಗೆ ಸಭೆಯನ್ನ ಕರೆದಿದ್ರು. ಇವತ್ತು ಹಣ್ಣನ್ನ ಯಾವ ತರ ಕ್ರೋಢೀಕರಣ ಮಾಡ್ಬೇಕು ಅನ್ನೋ ಅಂತ ಒಂದು ವಿಷಯಕ್ಕೆ ಅವರು ಸಭೆ ಕರೆದಿದ್ರು. ನಾವು ಈಗ ಬಜೆಟ್ ಮಂಡನೆ ಮಾಡ್ತಾರಪ್ಪ ಮುಂದಿನ ದಿನಮಾನದೊಳಗ ಅಂತಂದ್ರ, ಇವತ್ತು 6ನೇ ತಾರೀಕು ಹುಬ್ಬಳ್ಳಿಯಲ್ಲಿ, 10ನೇ ತಾರೀಕು ಧಾರವಾಡದಲ್ಲಿ 2 ಕಡೆ ಸಭೆ ನಡೆಸಿ
ಆಗ ಹೋಗುಗಳ ಬಗ್ಗೆ ಅವರು ಬಜೆಟ್ ಅನ್ನು ಮಂಡನೆ ಮಾಡುವಂತ ವ್ಯವಸ್ಥೆಗೆ ಬರ್ತಾರಪ್ಪ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಪ್ರಮುಖವಾಗಿ ನಾವು ಆಟೋ ರಿಕ್ಷಾ ಚಾಲಕರಿಗೆ ಬೇಕಾದಂತ ವಿಷಯಗಳಿದ್ದು ನಾವು ಪ್ರತ್ಯೇಕವಾದ ಬೇಡಿಕೆಗಳಿದ್ದು ಸೊ ಹಲವಾರು ಬಾರಿ ಪ್ರತಿ ವರ್ಷ ಮೇಯರ್ ಬರ್ತಾರೆ ಹೋಗ್ತಾರೆ ಬಜೆಟ್ಗಳು ಆಗೇ ಆಗ್ತವೆ ಇರ್ತಾರೆ ಬದಲಾವಣೆ ಆಗ್ತಾರೆ ಅದು ಪ್ರತಿ ವರ್ಷ ಬಜೆಟ್ ಆಗೇ ಆಗ್ತೈತೆ ಆದ್ರೆ ಅವೇ ಇರ್ತವೆ ಇನ್ನೂ ಹೆಚ್ಚಾಗಿ ಬೇಡಿಕೆಗಳು ಸೇರ್ತಾ ಇದೆ ಆದ್ರೆ ನಮಗೆ ಸಂಬಂಧಪಟ್ಟಂಗ ನಮ್ಮನ್ನ ಆಳುವಂತ ಮೇಯರ್ ಆಗ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳಾಗ್ಲಿ ಜನರ ಸಮಸ್ಯೆಗಳ ಬಗ್ಗೆ ಮೊದಲೇಕ ಒಂದು ಸಭೆ ಆಗ್ಬೇಕು ನಮ್ಮನ್ನ ಆಳುವಂತವ್ರಲ್ರಿ ನಮಗೆ ಸೇವೆ ಸರಿ ನಮಗೆ ಸೇವಾಕಾಂಕ್ಷಿಗಳು ಅಧಿಕಾರಿಗಳು ಪೂಜೆ ಮಹಾಪೌರು ಸಂಬಂಧಪಟ್ಟಂತ ಎಲ್ಲಾ ಕಾರ್ಪೊರೇಟರ್ಗಳು ಜನರ ಸಮಸ್ಯೆಗಳ ಮೊದಲ ಸಂಗ್ರಹಣ ಮಾಡ್ಬೇಕು ಆಲಿಸ್ಕೊಂಡು ಎಲ್ಲೆಲ್ಲಿ ಪರಿಹಾರವನ್ನ ಕಂಡಿಡಿಬೇಕು ಫೀಲ್ಡ್ಗೆ ಅವರೇ ಬರಬೇಕು ಆ ನಂತರ ಏನ್ ಸಮಸ್ಯೆ ಇತ್ತು ಎಲ್ಲಿ ಕುಂದು ಕೊರತೆಗಳು ಅನ್ನೋದ್ರ ಬಗ್ಗೆ ಇವ್ರಿಗೆ ಒಂದು ಗೈಡೆನ್ಸ್ ಸಿಕ್ಕ್ರ ಇಷ್ಟರ ಮೇಲೆ ಇಷ್ಟ ಹಣನ ಬಜೆಟ್ ಅನ್ನು ಮಾಡ್ಲಿಕ್ಕೆ ಅವ್ರಿಗೊಂದು ಅವಕಾಶ ಆಗ್ತೈತಿ ಇವತ್ತು ನಾನು ಹೇಳ್ತೇನೆ ಇನ್ನೊಂದು ಎಲ್ಲಾ ಸಂಘದವರು ಅವ್ರವ್ರ ಸಲಹೆ ಸಾಧ್ಯವಿದ್ದಲ್ಲಿ ಪ್ರತಿಯೊಂದು ವಾರ್ಡ್ಗೆ ಹೋಗಿ ಈ ರೀತಿ ಅಭಿಪ್ರಾಯ ಸಂಗ್ರಹಣೆ ಮಾಡಿದ್ರು ತಪ್ಪೇನಿಲ್ಲ ಸರ್ ಯಾಕಂದ್ರ ಈಗ ಜೋನಲ್ ಮಟ್ಟದಲ್ಲಾದ್ರೂ ಹೌದು ಇವತ್ತು ವಲಯ ಕಚೇರಿಗಳು ಸಾಕಷ್ಟು ಇದಾವೆ ಹುಬ್ಬಳ್ಳಿ ನಗರದಲ್ಲಿ ಧಾರವಾಡ ನಗರದಲ್ಲಿ ಈ 82 ವಾರ್ಡ್ ಸಂಬಂಧಪಟ್ಟಂಗ ಎಲ್ಲ ವಾರ್ಡ್ಗೆ ಈಗ ಹೆಂಗ್ ಜನಗಣತಿ ಮಾಡ್ತಾರೆ ಹೌದು ಅಧಿಕಾರಿಗಳು ಇರ್ತಾರ ಮಾಹಿತಿ ಇರುತ್ತೆ ಹೌದು ಅಲ್ಲಿ ಜನರನ್ನ ಕ್ರೋಢೀಕರಣ ಮಾಡಿ ಅಲ್ಲಿ ಅಭಿಪ್ರಾಯ ಹೌದು ವಿಕೇಂದ್ರೀಕರಣದ ಅರ್ಥನೂ ಬರುತ್ತೆ ಜನರು ಪಾಲ್ಗೊಳ್ತಾರೆ ಅದಕ್ಕೊಂದು ಸ್ಪಂದನೆ ಸಿಗುತ್ತೆ ಆ ಪ್ರದೇಶದಲ್ಲಿ ಏನೆಲ್ಲ ಮಾಡಬಹುದು ಅನ್ನೋದು ಕೂಡ ಬರುತ್ತೆ ನಿಜ ಇದಾಗ್ತೈತಿ ಇವತ್ತು ಜನಗಣತಿ ಅಂತ ಮಾಡ್ತಾರ ಮನೆಗೆ ಹೋಗ್ತಾರ ಇವತ್ತು ಮನೆಯಲ್ಲಿ ಅಲ್ಲಿ ಇರುವಂತ ಭಾಗದಲ್ಲಿ ಏರಿಯಾದಾಗ ಏನ್ ಸಮಸ್ಯೆ ಐತೆ ಅನ್ನೋದು ಕೂಡ ಸಂಗ್ರಹ ಮಾಡಕ್ ಒಂದು ಅವಕಾಶ ಇದೆ ಯಾಕಂತಂದ್ರೆ ಇವತ್ತು ಪ್ರತಿಯೊಬ್ಬ ನಾಗರಿಕನು ಪ್ರತಿಯೊಂದು ಮನೆಯ ಟ್ಯಾಕ್ಸ್ ಅನ್ನ ನಾವು ತಪ್ಪದೆ ತುಂಬುತ್ತಿರ್ತೇವೆ ಇವತ್ತು ಆ ಪ್ರತಿಯೊಂದು ಟ್ಯಾಕ್ಸ್ ನಲ್ಲಿ ನಮಗ ಇವತ್ತು ಅಂಗವಿಕಲರಿಗೆ ಮತ್ತು ವೃದ್ಧರಿಗೆ ಮತ್ತೊಂದು ಎಲ್ಲಾ ಯೋಜನೆಗಳು ಆ ನಮ್ಮ ಟ್ಯಾಕ್ಸ್ ಲಿಂದ ಹೋಗುವಂತದ್ದೈತಿ ಅಂತದ್ದು ಕೂಡ ರಸ್ತೆ ಮೇಲೆ ಸಾಕಷ್ಟು ಜನ ಭಿಕ್ಷಕರಿದ್ದಾರೆ ಆ ಭಿಕ್ಷಕರನ್ನು ಕೂಡ ಒಂದು ಮಟ್ಟಕ್ಕೆ ಕರ್ಕೊಂಡೋಗಿ ಅವ್ರಿಗೆ ಸೇಫ್ ಜಾಗಕ್ಕೆ ಹಾಕಿ ಅವ್ರ ಸ್ವಸ್ಥೆಯನ್ನು ಮಾಡಿ ಅವ್ರ ಆರಲ್ಲಿ ಭಿಕ್ಷಕರ ಕರ ಅಂತಾನು ಕೂಡ ತಗೊಳ್ತಾ ಇದಾರೆ ಇವತ್ತು ಎಲ್ಲಾ ಕರಗಳನ್ನು ತಗೊಂತಾರೆ ಕರೆಂಟ್ ಬಿಲ್ ನಲ್ಲಿ ಮನಿ ಟ್ಯಾಕ್ಸ್ ನಲ್ಲಿ ಸೊ ಹಂಗಾಗಿ ಇಂಥವನ್ನೆಲ್ಲ ನೀವು ಆಟೋ ಚಾಲಕರ ಸಂಘವನ್ನ ಪ್ರತಿನಿಧಿಸಿರೋದ್ರಿಂದ ಆಟೋ ಚಾಲಕರಿಗಾಗಿ ಏನಾದ್ರೂ ಬೇಡಿಕೆಗಳನ್ನ ಮಂಡಿಸಿದಾರ ಇವತ್ತು ಪ್ರತ್ಯೇಕವಾಗಿ ನಾವು ಹೇಳ್ಬೇಕಪ್ಪ ಅಂತ ಈಗಿನ ಬಜೆಟ್ ನಲ್ಲಿ ಈಗೇನ್ ಬಜೆಟ್ ಅನ್ನ ತಗೊಂತಾರ ಇವತ್ತು 6 ಮತ್ತು 10 ತಾರೀಕಿನ ಸಭೆಯನ್ನು ನಡೆಸಿ ಬಜೆಟ್ ಅನ್ನು ಮಂಡನೆ ಮಾಡುವಾಗ ಇವತ್ತು ಹುಬ್ಬಳ್ಳಿ ನಗರದಲ್ಲಿ 200 ಆಟೋ ರಿಕ್ಷಾಗಳು ಅಧಿಕೃತವಾಗಿ ಆಟೋ ನಿಲ್ದಾಣಗಳು ಆಗಬೇಕಾಗಿದೆ ಅಂತದಕ್ಕೂ ಕೂಡ ತಮ್ಮ ಅನುದಾನವನ್ನ ಮೀಸಲಾಗಿಡ್ಬೇಕು ಅನ್ನುವಂತ ಒಂದು ಪ್ರತ್ಯೇಕ ಬೇಡಿಕೆ ಆಗಿದೆ ಮುಖ್ಯ ಬೇಡಿಕೆ ಅದರಂತ ನಾವು ಆಟೋ ರಿಕ್ಷಾ ಚಾಲಕರು ಸಂಘಟಿತರಂಕಿ ಅಲ್ಲ ಸೊ ಹಾಗಾಗಿ ನಾವು ಆಟೋ ರಿಕ್ಷಾ ಚಾಲಕರ ಸೇವೆಯನ್ನ ನಾವು ಮಾಡ್ತಾ ಇದ್ದೇವಪ್ಪ ಅಂತಂದ್ರೆ ನಮಗಾದಂತ ಒಂದು ಸ್ವಂತ ಕಚೇರಿಗಳು ಇಲ್ಲ ಅದಕ್ಕಾಗಿ ಮಹಾನಗರ ಪಾಲಿಕೆಯ ಸ್ಟಾಲ್ ನಲ್ಲಿ ನಮಗೊಂದು ಆಟೋ ಸಂಘದ ಕಚೇರಿಯನ್ನು ಮಾಡ್ಲಿಕ್ಕೆ ಒಂದು ಅನುವನ್ನು ಮಾಡಿಕೊಡಬೇಕು ಸ್ಥಳ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಪ್ರಮುಖವಾದ ಬೇಡಿಕೆಗಳನ್ನ ಇಟ್ಟುಕೊಂಡೇವೆ ಸದಾ ಅವಕಾಶ ಆಗ್ತೈತೆ ಆಮೇಲೆ ಆಟೋ ರಿಕ್ಷಾ ಚಾಲಕರಿಗೆ ಯಾವುದೇ ರೀತಿ ಸಮಸ್ಯೆಗಳು ಬಂದಾಗ ಮಹಾನಗರ ಪಾಲಿಕೆನೂ ನಮ್ಗ ಜೊತೆ ಇರಬೇಕು ಯಾಕಂದ್ರೆ ನಮ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಅವರು ಬಂದು ಈ ಸಮಸ್ಯೆಗೆ ಪರಿಹಾರ ಒಂದು ಕೊಡಿಸುವಂತ ವ್ಯವಸ್ಥೆನ ಆಗ್ಬೇಕು ಆದ್ರೆ ಇವತ್ತು ಸರ್ಕಾರದ ಯೋಜನೆಗಳು ಬರ್ತಾ ಇದಾವೆ ತಮಗೆ ಗೊತ್ತಿರುವಂತ ಪರಿಚಯಸ್ಥರಿಗೆ ಮಾತ್ರ ಆ ಯೋಜನೆಗಳು ಹೋಗ್ತಾ ಇದಾವೆ ಅಂತವುಗಳು ಪ್ರತಿಯೊಬ್ಬ ಚಾಲಕ ಲೈಸೆನ್ಸ್ ಹೊಂದಿದಂತವ್ರಿಗೂ ಕೂಡ ಇದು ಸಿಗುವಂತ ವ್ಯವಸ್ಥೆ ಆಗ್ಬೇಕು ಪ್ರಮುಖವಾಗಿ ನಾವು ಆಟೋ ರಿಕ್ಷಾ ಚಾಲಕರಂತ ಹೇಳಿ ಹುಟ್ಟಿ ಸುಮಾರು ಒಂದು 50 ವರ್ಷಗಳ ಆಯ್ತು ಅಲ್ಲಿಂದ ನಾವು ಇಲ್ಲಿವರೆಗೂ ಸಾರ್ವಜನಿಕ ಸೇವೆಯನ್ನು ಮಾಡ್ತಾ ಬಂದಿದ್ವಿ ಹಗಲಿರ್ಲಿ ರಾತ್ರಿ ಇರ್ಲಿ ಮಳೆ ಯಾವುದೇ ಇದ್ದಕ್ಕೂ ನಾವು ಜನ ಸೇವೆಯಲ್ಲಿ ತೊಡಗಿದಂತವ್ರು ನಮಗೆ ಸ್ವಂತ ಆಟೋ ಚಾಲಕರು ತಮ್ಮ ಆಟೋ ಕಡೆ ಬರ್ಕೊಂಡಿರ್ತಾರೆ ನಾನೇನ್ ಓದಿದ್ದೀನಿ ಏನಂತಂದ್ರೆ ಗರ್ಭಿಣಿಯರಿಗೆ ಪ್ರಸವ ಸಮಯದಲ್ಲಿ ಉಚಿತವಾಗಿ ಸೇವೆಯನ್ನ ಕೊಡ್ತೀವಿ ಜನ ಮಾಡ್ತಾರೆ ಅಷ್ಟು ಮಾಡೋರ್ಗೇನು ಗಮನಿಸ್ಬೇಕು ನಮ್ಮ ಚಾಲಕರು ಬಹಳ ಮಾದರಿ ಚಾಲಕರು ಪ್ರಾಮಾಣಿಕವಾಗಿ ಸೇವೆಯನ್ನ ಕೈಗೊಳ್ಳುವಂತವ್ರು ಅವರು ಇಷ್ಟು ವರ್ಷದಿಂದ ನಾವು ಸಾರ್ವಜನಿಕ ಸೇವೆ ಮಾಡಿದ್ರು ಕೂಡ ನಮಗೆ ಸ್ವಂತ ಸೂರಿಲ್ಲ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇವತ್ತು ಆಶ್ರಯ ಯೋಜನೆ ಇನ್ನೊಂದು ಮತ್ತೊಂದು ಇಂಥ ನಗರಗಳನ್ನ ಮಾಡ್ತಾರೆ ಪತ್ರಕರ್ತರಿಗೆ ಅವಕಾಶ ಇದೆ ಹಾಗೆ ಕೂಡ ಪರಿಗಣಿಸಿ ಸೂರಿಗಾದ್ರೂ ಯೋಜನೆಯನ್ನ ಮಾಡಿ ನಮ್ಮ ಚಾಲಕರಿಗೆ ಇಂತಿಷ್ಟು ಚಾಲಕರಿಗೆ ಅಂತ ಯಾಕಂದ್ರೆ ಎಲ್ಲರಿಗೂ ಕೊಡ್ಲಿಕ್ಕೆ ಆಗ್ಲಿಲ್ಲ ಪ್ರತಿ ವರ್ಷ ಇಷ್ಟು ಅಂತ ಬಜೆಟ್ ಯಾಕೆ ಮಾಡಬಾರ್ದು ಹಂತ
ನಿಶ್ಚಿಂತವಾಗಿ ಮಾಡಿದ್ರು ಪರವಾಗಿಲ್ಲ. ಆದ್ರೆ ಅಂತ ಚಾಲಕರಿಗೆ ಪ್ರತ್ಯೇಕವಾಗಿ ಆಟೋ ನಗರ ಅಂತ ಹೇಳಿ ನಾಮಕರಣ ಮಾಡಿ ಆಟೋ ರಿಕ್ಷಾ ಚಾಲಕ ನಿವೇಶನ ಕೊಡಿಸುವಂತ ಒಂದು ವ್ಯವಸ್ಥೆ ಆಗ್ಬೇಕು. ಆದ್ರೆ ಪ್ರತಿಯೊಂದು ಜನಾಂಗ ನಗರ ಅಂತಾನೆ ಮಾಡಿದ್ದಾರೆ. ಹೌದು, ಪಾಲಿಕೆ ಸಹಾಯ ಇದೆ ಅದಕ್ಕೆ ಇದೆ, ಜಿಲ್ಲಾಡಳಿತದಿಂದ ಇದೆ. ಆದ್ರೆ ಇವತ್ತು ಸಹಾಯಕ್ಕೆ ನಾವು ಕೇಳಾಕ್ ಬಂದೇವಪ್ಪ ಅಂದ್ರೆ ನಮಗೆ ಸಹಕರಿಸಿ ನಮ್ಮ ಸಹಾಯನ ನಿಭಾಯಿಸುವಂತ ಶಕ್ತಿ ಅವರಲ್ಲಿ ಬರಬೇಕು. ಅವ್ರ ಕರ್ತವ್ಯ ಅದನ್ನ ಮಾಡ್ಬೇಕು. ನಿಮ್ಮ ಮನವಿಯಲ್ಲಿ ನೀವು ಇದನ್ನು ಕೂಡ ಹೌದು ಮೆನ್ಷನ್ ಮಾಡಿದ್ದೀವಿ. ಹೀಗೆ ಹಲವಾರು ಇನ್ನು ಕೆಲವೊಂದು ವಿಷಯಗಳನ್ನ ಸಾಕಷ್ಟು ಇದಾವೆ. ಪ್ರಮುಖವಾಗಿ ನಾ ಈಗ ಹೇಳಿದ್ದೇನೆ ಸರ್ 2-3. ಮೇಲಾಗಿ ನಾವು ಏನಪ್ಪಾ ಅಂತಂತಂದ್ರೆ ಸ್ಟಾಲ್ ನಲ್ಲಿ ನಾವು ಒಂದು ಅವಕಾಶ ಕೊಡ್ಬೇಕು. ಜನದಟ್ಟಣೆಯಲ್ಲಿ ಇರುವಂತ ವ್ಯಾಪಾರಸ್ಥ ಮಳಿಗೆಗಳು ಅಂತ ಇರ್ತವೆ. ಇವತ್ತು ಬೆಂಗಳೂರು ಮಾದರಿಯಲ್ಲಿ 2, 3, 4 ಆಟೋಗಳನ್ನು ನಿಲ್ಲಿಸಿ ಪಬ್ಲಿಕ್ ಸೇವೆ ಮಾಡಕ್ಕೆ ಒಂದು ಅವಕಾಶನ ಮಾಡಿಕೊಡ್ಬೇಕು ಅನ್ನೋದು ಕೂಡ ನಾವು ಡಿಮಾಂಡ್ ಅನ್ನು ಇಟ್ಟಿದ್ದೇವೆ ಸರ್. ಆ ನಂತರ ಮಹಾನಗರ ಪಾಲಿಕೆ ಬಜೆಟ್ ನಲ್ಲಿ ನಮಗ ಆಗುವುಗಳ ಬಗ್ಗೆ ಪ್ರತ್ಯೇಕವಾಗಿ ಚಾಲಕರಿಗೆ ಒಂದು ಬಜೆಟ್ ಅನ್ನ ತಾವು ಅನುಮೋದನೆಯನ್ನ ಮಾಡಲೇಬೇಕು, ಮೀಸಲಾಗಿ ಇಡಬೇಕು ನಮಗಂತೇಳಿ ಒತ್ತಾಯ ಮಾಡಿದ್ದೇವೆ ಸರ್. ಸ್ಥಾಯಿ ಸಮಿತಿ ಅಧ್ಯಕ್ಷರು, ಮಹಾಪೂಜ್ಯ ಪೌರರಿಗೆ, ಉಪ ಮಹಾಪೌರರಿಗೆ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರು ಕೂಡ ನಾವು ಮನವಿ ಸಲ್ಲಿಸಿದ್ದೇವೆ ಸರ್. ಶ್ರಮಜೀವಿ ಆಟೋ ಚಾಲಕರ ಉಪಾಧ್ಯಕ್ಷ ಅಂತೇಳಿ ಈಗ ಮಹಾಪೌರರು ಕರೆದಂತ ಈ ಮೀಟಿಂಗ್ ಏನ್ ಬಂದ್ ನಾವೆಲ್ಲರೂ ಮಾತಾಡಿದ್ವಿ. ಬರೀ ಅವ್ರ ಹಣ ಕ್ರೋಢೀಕರಿಸೋದ್ರ ಬಗ್ಗೆ ಅಷ್ಟ ಮಾತಾಡ್ಯಾರ ಹೊರತು ಆದಾಯದ ಬಗ್ಗೆ. ಆದ್ರೆ ನಮ್ಮ ಬೇಡಿಕೆಗಳನ್ನ ಕೇಳಕ್ ತಯಾರಿಲ್ಲ ಅವರು. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಬೇಡಿಕೆ ಕೇಳುವಂತ ಒಂದು ಸಭೆ ಕರಿಯಂತ ನಮ್ಮ ಎಲ್ಲರೂ ಮನವಿ ಮಾಡ್ಯಾರ. ಆದ್ರ ಅವ್ರು ಏನ್ ಬಂಧಿಸ್ತಾರೋ ಇಲ್ಲೋ ಗೊತ್ತಿಲ್ಲ. ಇವತ್ತ ನಮ್ಮ ಪಾಂಡುರಂಗ ಪಾಟೀಲ್ ಅವರು ಏನ್ ಇದ್ರು ಮೇಯರ್ ಇದ್ರು, ಸೈಕಲ್ ಮೋಟರ್ ತಗೊಂಡು ಇಡೀ ಹುಳಿನ ತಿರುಗ್ತಿದ್ರು. ಆ ಟೈಪ್ ಇವ್ರು ಇಲ್ಲ. ಯಾಕಂದ್ರೆ ಅವರು ಎಲ್ಲಿ ಕಸ ಬಿದ್ದತಿ, ಎಲ್ಲಿ ಇದು ಆಗೈತಿ ಅಂತ ಎಲ್ಲಾ ನೋಡ್ತಿದ್ರು. ಹಂಗ ಈ ಮಹಾಪೌರರು ಅಡ್ಡಾಡ್ಬೇಕು. ಯಾಕಂದ್ರೆ ಆರ್ಯನ್ ಶೆಟ್ಟಿಯಿಂದ ಆಕ್ಷೇಪಾರ್ವರೆಗೆ ಎಲ್ಲಾ ಕಸ ತಿಪ್ಪನೆ ಐತಿ ಹೊರತು ಏನು ಇಲ್ಲ ಅಲ್ಲಿ. ಅದನ್ನ ನೋಡಿದ್ರೆ ಸ್ಮಾರ್ಟ್ ಸಿಟಿ ಅನ್ನಂಗಿಲ್ಲ, ಕಸದ ಸಿಟಿನೇ ಆಗಿ ಹೋಗೈತಿ ಇದು. ವ್ಯಕ್ತಿಯಾಗಿ ಹೀಗಾಗಿದೆ. ಅದು ಇಲ್ಲ ಅದು. ಯಾಕಂದ್ರೆ ಇವ್ರು ಕಾರ್ ಹತ್ಕೊಂಡು ಬರೋಂತ ಬಂದು ಇಲ್ಲಿ ಇಳಿದು ಇಲ್ಲಿಂದ ಮನೆಗೆ ಹೋಗೋದು ಅಷ್ಟಾಗತ್ತ. ಅವ್ರು ಹಂಗಲ್ಲ, ಇಡೀ ಏರಿಯಾನ ಅಡ್ಡಾಡ್ತಿದ್ರು. ಬೆಳಿಗ್ಗೆ 6 ಗಂಟೆಗೆ ಹೊಂಟ್ರೆ 10 ಗಂಟೆ ಮಠ ಅವರು ಬರೀ ಇಡೀ ಹುಬ್ಳಿನ ತಿರುಗಿ ಬರ್ತಿದ್ರು. ನನಗೆ ಅನುಭವ ಐತಿ, ನನ್ನ ಆತ್ಮೀಯ ದೋಸ್ತರು ಅವರು. ಯಾಕಂದ್ರೆ ನಾನು ಅವ್ರ ಗಾಡಿಯಾಗ ಕುತ್ಕೊಂಡು ಅಡ್ಡಾಡಿದ್ದಕ್ಕೆ ನಾ ಹೇಳ್ತಾ ಇದ್ದೇನೆ ಈ ಮಾತನ್ನ. ಈಗ ನಮ್ಮ ಎಲ್ಲಾ ಇವು ಬೇಡಿಕೆಗಳನ್ನ ಇಟ್ಟಿದ್ದ ಹೇಳಿದಾರೆ ಅವರು. ಅದಕ್ಕೆ ಅದನ್ನ ಈಡೇರಿಸಲಿ ಅಂತ ಮಹಾಪೌರರ ಮನವಿ ಮಾಡ್ಕೊಂಡು ನಾನು 2 ಮಾತು ಮುಗಿಸ್ತೇನೆ. ಈಗ ಇಲ್ಲಿ ಮಹಾನಗರ ಪಾಲಿಕೆಗೆ ನಾವು ನಮ್ಮ ಹಕ್ಕನ್ನ ಒತ್ತಾಯ ಮಾಡ್ತಿದ್ವಿ. ಪ್ರಮುಖವಾಗಿ ಈಗ ಆಲ್ರೆಡಿ ನಾನೆಲ್ಲ ಹೇಳಿದ್ದೇನೆ. ಇನ್ನೊಂದು ಪ್ರಮುಖವಾದ ಬೇಡಿಕೆ ಅಂತಂದ್ರ ಇವತ್ತು ಎಲ್ಲಾ ಸಮುದಾಯಕ್ಕೂ ಅವ್ರಿಗೆ ಆದಂತ ಒಂದು ಸಮುದಾಯ ಭವನ ಅಂತೂ ಕೂಡ ಇದಾವೆ. ಸಮುದಾಯ ಭವನ ಅದಾವ. ಇವತ್ತು ನಮ್ಮ ರಿಕ್ಷಾ ಚಾಲಕರಿಗೆ ಯಾವುದೇ ರೀತಿ ಸಮುದಾಯ ಭವನ ಇಲ್ಲ. ನಮ್ಮ ಮಕ್ಕಳ ಒಂದು ಮದುವೆ ಆಗ್ಲಿ, ಮತ್ತೊಂದು ಮಾಡ್ಬೇಕಪ್ಪ ಅಂತಂದ್ರ ನಾವು ಮೊದ್ಲ ಸ್ವಂತ ಸೂರ್ ಇಲ್ಲ, ಅವ್ರು ಬಾಡಿಗೆ ಮನೆಯಲ್ಲಿ ಇರುತ್ತಾರೆ. ಎಷ್ಟಿನ ಜನಸಂಖ್ಯೆ ಬಂದು ಒಂದು ಕಾರ್ಯಕ್ರಮ ಮಾಡ್ತೇವಪ್ಪ ಅಂದ್ರ ಮಾಲಕರಿಂದ ನಮಗೆ ತೊಂದರೆ ಆಗುವಂತದ್ದು ಇದೆ. ಸೊ ಹಿಂಗಾಗಿ ಪ್ರತ್ಯೇಕವಾಗಿ ಆಟೋ ರಿಕ್ಷಾ ಚಾಲಕರಿಗೆ ಒಂದು ಸಮುದಾಯ ಭವನನ್ನು ಕೂಡ ಮಾಡ್ಬೇಕಂತೇಳಿ ಇವತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರು, ಮಹಾಪೌರರು, ಉಪ ಮಹಾಪೌರರು ಮತ್ತು ಮಹಾನಗರ ಪಾಲಿಕೆ ಅವರಿಗೆ ನಾವು ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ ಸರ್.